ಮತ್ತೆ ನೀವೇ ಹೇಳ್ತೀರಿ ಕರ್ಕೊಂಬರ್ರಿ ಅಂತ ಮತ್ತೆ ನೀವೇ ಹೇಳ್ತೀರಿ ಬೆಳಗ್ಗೆ ಬಾ ಅಂತ ಹೇಳಿದ್ರೆ ಏನ್ ನಂಬಿಕೆ ಮೇಲೆ ಬಿಟ್ಟು ಹೋಗ್ಬೇಕು ಓಡೋಗ್ತೀವ ಇಂತ ಬಾಡ ಮಂದಿ ಮಾಡ್ಯಾರ ನಮ್ಗೆ ಇಂತ ಬಾಡ ಮಂದಿ ಮಾಡ್ಯಾರ ನೀವು ಯಾರ್ಗಾನ ಚೂತಿಯಾಗಳಿಗೆ ಹೇಳ್ರಿ ಬೇರೆ ಗಾಡಿಯವ್ರಿಗೆ ನಾನು 7 ಗಾಡಿ ಓನರ್ ಯೂಟ್ಯೂಬರ್ ಹುಬ್ಳಿ ಧಾರವಾಡದಾಗ ಅರ್ಧ ಜನಕ್ಕೆ ಕೇಳ್ರಿ ನನ್ನ ಬಗ್ಗೆ ಹೇಳ್ತಾರೆ ಗೂಗಲ್ ಬರುತ್ತೆ ನಾನು ಗೂಗಲ್ ಗೂಗಲ್ ಓಡೋಗ ಅಂತ ನನ್ನ ಮಗ ಅಲ್ಲ ನಮ್ದು ತಪ್ಪು ಯಾವಾಗ ನನ್ನ ಗಾಡಿ ಡೈಲಿ 3 ಹಿಂಗ್ ಹೋಗ್ತಾ ಹಿಂಗ್ ಬರ್ತಾ ತಗೊಂಬರೋಣ ಬೋಲ್ಟ್ ನೆಟ್ ಅದ ಏನಾಯ್ತೋ ಅದೆಲ್ಲ ಆಮೇಲೆ ಲೆಕ್ಕ ಮಾಡಿ ಇದು ಮಾಡೋಣ ಟಾಪ್ ಗೇರ್ ಶಾಫ್ಟ್ ಚಿಲಿಮು ಮತ್ತೆ ಇದೊಂದು ಸ್ವಲ್ಪ ಯಾಮಾರ್ಬಿಟ್ರೆ ಚೆನ್ನಾಗಿ ಟೋಪಿ ಹಾಕ್ಬಿಡ್ತಾರೆ ಏನಂದ್ರೆ ಸ್ವಲ್ಪ ಕೆಲವು ಐಟಮ್ಗಳು ನಾವು ಹಾಕ್ಸ್ಬೇಕಾದ್ರೆ ಸೆಕೆಂಡ್ ಹ್ಯಾಂಡ್ ಕಮ್ಮಿಗೆ ಸಿಗ್ತದೆ ಅಂತ ಯಾವತ್ತೂ ಹಾಕ್ಸ್ಬಾರ್ದು. ಇದು ಬಿಚ್ಚಿರೋದು ಬಿಟ್ಟು ಇದು ಗೇರ್ ಬಾಕ್ಸ್ ಓಪನ್ ಮಾಡಿರೋದು ಇದು ಗೇರ್ ಬಾಕ್ಸ್ ನಮ್ಮ ಟ್ರಕ್ಕದ ಗೇರ್ ಬಾಕ್ಸ್ ಇದು ಅದು ಎಲ್ಲ ಶಾಫ್ಟ್ಗಳು ಎಲ್ಲ ಇವೆಲ್ಲ ಗೇರ್ಗಳು ಇವೆ ಇದನ್ನೆಲ್ಲ ಗೇರ್ ಅಂತಾರೆ. ಮತ್ತೆ ನಾನು ಹೇಳೋದು ಅರ್ಥ ಆಗ್ತೈತೆ ನಿಮ್ಗೆ? ಗಾಡಿ ಚಾಲು ಆಗೋವರೆಗೂ ನಾನು ₹1 ಕೊಡಕ್ಕಾಗಲ್ಲ. ಗಾಡಿ ಚಾಲು ಗಾಡಿ ಚಾಲು ಇಷ್ಟು ಎಲ್ಲ ನೀವು ಹಾಕಿದ್ರಲ್ಲ ಎಲ್ಲ ಗೇರ್ ಗಾಡಿ ಚಾಲು ಮಾಡಿ ಮೂವ್ ಮಾಡೋರು ರೊಕ್ಕ ಕೊಡಕ್ ಆಗಂಗಿಲ್ಲ ಅಣ್ಣ ಅಷ್ಟೇ. ಬೆಳಿಗ್ಗೆ ಬರ್ರಿ ಗಾಡಿ ಚಾಲು ಮಾಡೋಣ ರೊಕ್ಕ ಕೊಡ್ತೇನೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಕ್ ವ್ಲಾಗ್ಸ್. ನಾನು ನಿಮ್ಮ ಅಜಯ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಕಷ್ಟಕರವಾದ ಸಂಗತಿ, ದುಃಖಕರವಾದ ಸಂಗತಿ. ನಮ್ಮ ಮನೇಲಿ ಒಂದು ಗೆಟಪ್ಪು ಸೆಟಪ್ಪು ಹೆಂಗಿದ್ದಾನೆ ತೋರಿಸಿದ್ಲ ಮಕ್ಕ ಹೋಗ್ಲಿ. ಯಾಕೆ ಬೇಜಾರಾಗಿದೆ? ಇಲ್ಲಿ ನೋಡಿ ಗಾಯ್ಸ್, ನಮ್ಮ ಗಾಡಿ ಗೇರ್ ಬಾಕ್ಸ್ ಹೊಡೆದಾಯ್ತು. ಅದು ಏನು ಸಮಸ್ಯೆನೂ ಗೊತ್ತಾಗ್ತಿಲ್ಲ. ನಿನ್ನೆನೂ ಕ್ಲಚ್ ಹಾರ್ಡ್ ಆಗಿತ್ತು ಸ್ವಲ್ಪ ಲೈಟಾಗಿ, ಸ್ವಲ್ಪ ಗೇರ್ಗಳು ಟೈಟಾಗಿ ಬೀಳೋದು, 2 ಗೇರ್ ಟೈಟಾಗಿ ಬೀಳೋದು. ನಾನು ಮೋಸ್ಟ್ಲಿ ಗೇರ್ ಬಾಕ್ಸ್ ಒಳಗೆ ರಿಂಗ್ಸ್ ಹೋಗಿರ್ತದೆ ಅಂತ ನಾನು ಸುಮ್ಮನೆ ಅದೇ. ಈಗ ಹೋಗಿ ಗೇರ್ ಬಾಕ್ಸ್ ಬಿಚ್ಚೋಣ ಅಂತಂದೇ ಮಾತಾಡ್ಕೊಂಬಂದ್ವಿ ನೈಟೆಲ್ಲ. ಅಷ್ಟರಲ್ಲಿ ಕೈ ಕೊಡ್ತು ಗಾಡಿ. ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ. ಅದು ನೋಡಿ ಸರ್ವಿಸ್ ರೋಡಲ್ಲಿ ಕರೆಕ್ಟಾಗಿ ಕೈ ಕೊಟ್ಬಿಡೈತೆ. ರೈಟ್ ಸೈಡಲ್ಲಿ ಒಂದೇ ಗಾಡಿ ಪಾಸ್ ಆಗೋದು, ಅದೇ ಹಿಂಸೆ ನಮಗೀಗ. ಯಾವನ ಅಗ್ಲನ್ ಗಾಡಿಗಳು, ಈ ಎಕ್ಸ್ಟ್ರಾ ಬಿಡ್ತಿರೋಂಥ ಗಾಡಿಗಳು, ಫ್ಯಾನ್ ರೆಕ್ಕೆ ಗಾಡಿಗಳು ಬಂದುಬಿಟ್ರೆ ಪಕ್ಕ ಹೊಗೆನೇ ಇವತ್ತು. ನಮಗೆ ಚೆಡ್ಡೆ ಅರ್ಧ ಹೋಗುತ್ತೆ. ಏನು ಮಾಡೋದು? ಮೇಸ್ತ್ರಿ ಬಂದ ತಕ್ಷಣ ಗೇರ್ ಬಾಕ್ಸ್ ಎಳಿಸ್ಬಿಡೋಣ ಕೆಳಗೆ ಎಳಿಸ್ಬಿಟ್ಟು ಜಾಯಿಂಟ್ ಮೇಲೆ ಹಗ್ಗ ಕಟ್ಬಿಟ್ಟು ಯಾವುದೋ ಟ್ಯಾಕ್ಟ್ರಿ ತರಿಸಿ ಮುಂದಕ್ಕೆ ಎಳ್ಸೋಣ. ಮುಂದಕ್ಕೆ ಹಿಂದಕ್ಕೆ ಡೌನ್ ಅಂದರೆ ಫುಲ್ ಸೈಡ್ಗೆ ಹಾಕ್ಬೋದು ಬೇಕಾದರೆ. ಅಲ್ಲಿ ಹಾಕ್ಬಿಡೋಣಲ್ಲ ಬ್ರಿಡ್ಜ್ ಕೆಳಗೆ ಟ್ಯಾಕ್ಟ್ರಿ ಕಟ್ ಎಳಿಸ್ಬಿಟ್ಟು ಆ ಬ್ರಿಡ್ಜ್ಗೆ ಎಲ್ಲನ ಹಾಕ್ಬಿಡೋಣ. ಹಂಗೆ ಮಾಡೋಣ ಸುಮ್ಮನೆ, ಇಲ್ಲಾಂದ್ರೆ ಎಡವಟ್ಟ ಆಗ್ಬಿಡ್ತದೆ, ಆಗಲ್ಲ ಕೆಲಸ. ಏನು ಮಾಡೋಕ್ಕಾಗಲ್ಲ ಅಣ್ಣ, ನಸೀಬು ನಮ್ಮದು ಸರಿ ಇಲ್ಲ. ಗೇರ್ ಬಾಕ್ಸೇ ಹೊಡೆದೋಗ್ಬಿಡ್ತು, ಪುಡಿ ಆಗೋಗೈತೆ ಆ ಕಡೆ. ಏನು ಮಾಡ್ತೀರಾ? ನಾನು ಸ್ವಲ್ಪ ಗಾಡಿ ನಿಲ್ಲಿಸ್ಬೇಕಿತ್ತು, ನಾವೇ ಯಾಮಾರಿದ್ವಿ, ನಾವು ಒಂದು ತಿಳ್ಕೊಂಡ್ವಿ, ಅದೊಂದಾಗೈತೆ ಅಲ್ಲ. ಏನು ಮಾಡೋಕ್ಕಾಗಲ್ಲ. ಕೆಲವು ಟೈಮು ಗಾಡಿ ಬ್ರೇಕ್ ಡೌನ್. ಇವತ್ತು ನಮ್ಮ ಗಾಡಿ ಬ್ರೇಕ್ ಡೌನ್ ಆಗಿರೋದು ಬಂದು ಇಲ್ಲ ಹೈವೇಲಿ ನೋಡ್ಬೋದು. ರಿಂಗ್ಸ್ ಎಲ್ಲ ಅಲ್ಲಿ ಬಿದ್ದಿದ್ದಾವೆ, ಇವೆಲ್ಲ ಪಾರ್ಟ್ಸ್ ಎಲ್ಲ. ಏನಪ್ಪ ಸಮಸ್ಯೆ ಅಂದರೆ ಈ ಕಡೆ ಒಂದು ಗಾಡಿ ಏನೋ ಆರಾಮ್ಸೆ ಪಾಸ್ ಆಗುತ್ತೆ, ಗಾಡಿಗಳು ಪಾಸ್ ಆಗಿಬಿಡ್ತವೆ, ನಡೀತದೆ. ಏನೋ ವಿಡ್ತ್ ಲೋಡ್ ಇರೋದು ಅಂದರೆ ಈ ಟ್ರೈಲರ್ಗಳಲ್ಲಿ ಅಗಲ ಲೋಡ್ ಹಾಕ್ಕೊಂಬರ್ತಾರಲ್ಲ, ಅಂಥದ್ದೇನೋ ಬಂತು ಅಂದರೆ ಭಾಳ ಸಮಸ್ಯೆ ಆಗುತ್ತೆ. 100% ನೋಡೋಣ. ನೋಡಿ ಕರೆಕ್ಟಾಗಿ ಒಂದೇ ಗಾಡಿ ಪಾಸ್ ಆಗೋದು ಪಕ್ಕದಲ್ಲಿ. ಈ ಥರ ಸಮಸ್ಯೆಲಿ ತಗಲಾಕೊಂಡ್ಬಿಟ್ಟಿದ್ದೀವಿ ಇವತ್ತು. ನಮ್ಮ ಹಿಂದೆ ಏನು ಗಾಡಿ ಕಾಣಿಸ್ತೈತೆ, ಈ ಗಾಡಿದು ಟೈರ್ ಲೋಡ್ ಇರೋದು, ಕಾರ್ ಟೈರ್, ಸೆಕೆಂಡ್ ಹ್ಯಾಂಡ್ ಕಾರ್ ಟೈರ್ಗಳು ಎಲ್ಲ ಕೆಳಗೆ ಬಿದ್ದೋಗಿದ್ದು. ಅವ್ರಿಗೆ ಸ್ವಲ್ಪ ಹಗ್ಗ ಎಲ್ಲ ಹಾಕಿ ಹೆಲ್ಪ್ ಮಾಡಿಕೊಟ್ಟು ಬಂದ್ವಿ. ನಮ್ಮ ಗಾಡಿ ಮುಂದೆ ನಿಲ್ಲಿಸಿದ್ರು, ಹಂಗಾಗಿ ನಮ್ಮ ಗಾಡಿ ಇಲ್ಲಿದೆ. ಇಷ್ಟೊತ್ತು ಇಲ್ಲಿ ಕುತ್ಕೊಂಡ್ಬಿಟ್ಟು ನಮ್ಮ ಮೆಕ್ಯಾನಿಕ್ ಏನಿದ್ದಾರೆ, ನಮ್ಮ ಗಾಡಿ ರೆಗ್ಯುಲರಾಗಿ ಏನು ಸರ್ವಿಸ್ ಮಾಡ್ತಾರೋ ದುರ್ಗದಲ್ಲಿ ಅವ್ರಿಗೆಲ್ಲ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದಾಯಿತು. ಇದು ಬೆಲೌಸಿಂಗ್ ಒಂದು ಹೊಸದು ಹಾಕಬೇಕು ಮುಂದ್ಗಡೆದು, ಇದೇನು ಹೊಡೆದೋಗೈತೋ ಇದು ಸಿಗುತ್ತಂತೆ, ಏನು ಸಮಸ್ಯೆ ಇಲ್ಲ. ನಮ್ಮ ದೃಷ್ಟಕ್ಕೆ ಗೇರ್ ಬಾಕ್ಸ್ ಏನೂ ಆಗಿಲ್ಲ, ಬೆಲೌಸಿಂಗ್ ಮಾತ್ರ ಹೊಡೆದೋಗಿರೋದು. ಕ್ಲಚ್ಚು, ಲೋಡಿಂಗು, ಪ್ರಿವಿಲ್ಲು, ರಿಲೀಸಿಂಗ್ ಬೇರಿಂಗು, ಇದು 4 ಐಟಮ್ ಹೊಸದು ಹಾಕ್ಬೇಕು. ಅಲ್ಲಿ ಒಳಗಡೆ ಏನಾಯಿತೋ ಅದು ನೋಡಿ, ಕ್ಲಚ್ ಪ್ಲೇಟ್, ಅದು ಪ್ರೆಷರ್ ಪ್ಲೇಟ್, ಅದು ಒಳಗಡೆ ಕ್ಲಚ್ ಪ್ಲೇಟ್ ಇರುತ್ತೆ, ಅದ್ರ ಮುಂದೆ ಪ್ರಿವಿಲ್ ಇರ್ತದೆ, ಅದು ಪೂರ್ತಿ ಹೊಸದು ಹಾಕ್ಬೇಕು ಸೆಟ್ಟು. ಅದು ಹೆಚ್ಚು ಕಡಿಮೆ ನಮಗೆ ಇವಾಗ ಒಂದು ₹30,000 ಮೇಲೆ ಖರ್ಚು ಬೀಳುತ್ತೆ. ಕ್ಲಚ್ಚು, ಲೋಡಿಂಗು, ರಿಲೀಸಿಂಗ್ ಬೇರಿಂಗು, ಪ್ರಿವಿಲ್ ಸೇರಿ 30,000-40,000 ಖರ್ಚು ಬರುತ್ತದು. ಇದು ಬೆಲೌಸಿಂಗ್ ಎಷ್ಟು ಬರುತ್ತೋ ಗೊತ್ತಿಲ್ಲ. ಹೊಸದು ರೇಟ್ ಜಾಸ್ತಿ, ಸೆಕೆಂಡ್ಸಲ್ಲಿ ಸಿಗ್ತವೆ ಇವು ಇಲ್ಲೆಲ್ಲ ಗುಜ್ರಿಲಿ. ಸೆಕೆಂಡ್ಸಲ್ಲೇ ತಂದು ಹಾಕೋಣ. ಅದು ಬಿಟ್ಟರೆ ಮತ್ತು ಈ ಆಯಿಲ್ ಸೀಲ್ಗಳು, ಬೇರಿಂಗ್ಗಳು ಅವು ಇವು ಕಟ್ಟಾಗಿದ್ದಾವೆ ನೋಡಿ, ಇಲ್ಲಿ ಬಿದ್ದಿರೋವು.
ಇವನ್ನೆಲ್ಲ ಸ್ವಲ್ಪ ರೆಡಿ ಮಾಡಿಸ್ಬೇಕು. ಒಂದು ದಿನಕ್ಕೆ ಆಗುತ್ತಾ ಕೆಲಸ ಇಲ್ಲ ಅನ್ನೋದೇ ಡೌಟು. ಟ್ರೈ ಮಾಡುವ, ಎಷ್ಟಾಗ್ತದೋ ಅಷ್ಟು. ಬೆಲ್ಲೋಜಿಂಗೊಂದು ಹೊಡೆದೋಗಿರೋದು, ಗೇರ್ ಬಾಕ್ಸ್ಗೆ ಏನೂ ಆಗಿಲ್ಲ ಸದ್ಯ. ನಮ್ಮ ಮೆಕ್ಯಾನಿಗೆಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸಿದ್ದಾಯಿತು. ಇವಾಗ ಸ್ವಲ್ಪ ಸಮಾಧಾನ ಆಯಿತು, ಹೆಂಗೋ ಸ್ವಲ್ಪ ಕಮ್ಮಿ ಖರ್ಚೆಲ್ಲ ಮುಗ್ದೋಗುತ್ತೆ ಅಂತ. ಗೇರ್ ಬಾಕ್ಸ್ ಹೊಸದು ಹಾಕಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಅದೊಂದು ಸಮಸ್ಯೆ. ಇದು ಗೇರ್ ಬಾಕ್ಸ್ ಇಲ್ಲೇನು ಕಾಣುತ್ತೋ ಇಲ್ಲಿಂದ ಇದು ಗೇರ್ ಬಾಕ್ಸ್, ಇಲ್ಲಿಂದ ಅಲ್ಲಿವರೆಗೂ ಇದು ಗೇರ್ ಬಾಕ್ಸ್. ಇದ್ರೊಳಗಿರ್ತಾವೆ ಗೇರೆಲ್ಲ. ಇದು ಬೆಲ್ಲೋಜಿಂಗು ನೋಡಿ. ಇದು ಕ್ಲಚ್ ಪ್ಲೇಟ್ ಸ್ಪ್ರಿಂಗ್ಗಳು ಕಟ್ಟಾಗಿ ಹೊರಗೆ ಬಂದಿರೋದು. ಇಲ್ಲಿ ನೋಡಿ ಒಳಗೆ, ಇದ್ರೊಳಗಡೆ ಇದು ಪ್ರೆಷರ್ ಪ್ಲೇಟ್, ಒಳಗೆ ಕ್ಲಚ್ ಪ್ಲೇಟ್ ನೋಡಿ. ನಾವು ಗಾಡಿ ಬಗ್ಗೆ ಇಷ್ಟು ತಿಳ್ಕೊಂಡ್ರೋರು ನಮಗೆ ಹಿಂಗಾದ್ರೆ ಏನು ಮಾಡೋಕ್ಕಾಗ್ತದೆ? ಏನೂ ಮಾಡೋಕ್ಕಾಗಲ್ಲ. ಗಾಡಿ ಅಂದಮೇಲೆ ಕೆಟ್ಟೋಗೋದು ಕಾಮನು, ಕೆಲಸ ಬರೋದು ಕಾಮನು, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಗಾಡಿ ಇರೋದು ಅಲ್ಲಿ. ನಮ್ಮ ರವಿ ಅಣ್ಣವ್ರಿಗೆ ಫೋನ್ ಮಾಡಿದೆ, ಅಣ್ಣ ಆರಾಮ ಪಟ್ಟ ನಂಗೆ ಫೋನ್ ಮಾಡಿದ ತಕ್ಷಣ ಟಿಫನ್ ತೊಗೊಂಬಂದರು. ಇಲ್ಲಿ ಇಟ್ಕೊಂಡಿದ್ದೀವಿ ನೋಡ್ಬೋದು. ಏನಪ್ಪ ಅಂದರೆ ರಾತ್ರಿ ಬೇರೆ ಊಟ ಮಾಡಿರಲಿಲ್ಲ ಅನಿಲ ನಾನಿಬ್ರು. ಹೊಟ್ಟೆ ಸಕ್ಕತ್ ಎಸೆಯೋದು, ಕುತ್ಕೊಂಡು ಒಂಥರ ಕಳ್ಳೆಲ್ಲ ಹಂಗೆ ಕ್ಯೂಸ್ದಂಗೆ ಆಗೋದು. ಹಂಗಾಗಿ ಅಣ್ಣಗೆ ಫೋನ್ ಮಾಡಿದ ತಕ್ಷಣ ಅಣ್ಣ ಟಿಫನ್ ತೊಗೊಂಬಂದು ಕೊಟ್ಟರು. ಅಣ್ಣ ತುಂಬ ಧನ್ಯವಾದಗಳು. ಈ ಧನ್ಯವಾದಗಳು ಏನು ದೊಡ್ಡದ, ಅವಾಗಿನ ಧನ್ಯವಾದಗಳು. ಯಾವುದು ಗಾಡಿ ಹಾಕ್ಕೊಂಡು ಬಂದಿರಲ್ಲ. ಈಗ ನೋಡಿ, ನಾವು ನಿಮ್ಗೆ ಹೆಲ್ಪ್ ಮಾಡಿದ್ರೆ ನೀವು ನಮ್ಗೆ ಹೆಲ್ಪ್ ಮಾಡ್ತೀರ. ಅದೆಲ್ಲ ನಮಗೆ ನಾವೊಬ್ರಿಗೆ ಹೆಲ್ಪ್ ಮಾಡಿದ್ರೆ ನಮ್ಗೆ ಮಾಡೇ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಆ ಥರ ಅಷ್ಟೇ, ತಲೆಕೆಡ್ಸ್ಕೊಂಬಾರ್ದು. ಈಗ ಇಲ್ಲೇ ನೆಲದ ಮೇಲೆ ಕುತ್ಕೊಂಡು ತಿನ್ಕೊಂಡು ಅವನು ಗಾಡೀಲಿ ಕುತ್ಕೊಳ್ಳೋಣ ಅನ್ಕೊಂಡ್ವಿ, ಈಟಿಗೆ ಆಗಲ್ಲ. ಹಂಗಾಗಿ ಇಲ್ಲಿಗೆ ಬಂದ್ವಿ. ಇಲ್ಲೇನೋ ಮನೆ ಥರ ಏನಿದೆ, ದೇವಸ್ಥಾನದ ಮನೆನಾ? ದೇವಸ್ಥಾನದ ಹಿಂದೆ ಕುತ್ಕೊಂಡಿದ್ದೀವಿ. ಟಿಫನ್ ಮಾಡಿಕೊಂಡು ಗಾಡಿ ಹತ್ರ ಹೋಗೋಣ. 9:30 10 ಗಂಟೆ ಒಳಗೆ ಮೇಸ್ತ್ರಿ ಬರ್ತಾರೆ, ಅದೇ ಮೆಕ್ಯಾನಿಕ್ ಬರ್ತಾರೆ. ಹುಬ್ಳಿ ಕಡೆ ಎಲ್ಲ ಮೇಸ್ತ್ರಿ ಅಂತಾರೆ, ನಮ್ಮ ಕಡೆ ಮೆಕ್ಯಾನಿಕ್ ಹಿಂಗೆ ಅಂತೀವಿ. ಹಂಗೆ ಬಂದಮೇಲೆ ರೆಡಿ ಮಾಡ್ಸೋಣ ಅಂತ ಗಾಡಿನ. ಸಂಜೆ ಆಗುತ್ತೆ, ಏನಿಲ್ಲ ಅಂದರೂ ಕತ್ಲಾಗೇ ಆಗುತ್ತೆ. ಬೇಗ ಅಂತೂ ಆಗೋ ಕೆಲಸ ಅಲ್ಲ ಅದು ಗೇರ್ ಬಾಕ್ಸ್ದು. ನೋಡೋಣ. ನಮ್ಮ ಊರ SRE ಕಾರ್ಗೋ ಗಾಡಿ ಹೋಗ್ತಾ ಇದೆ, ಚಿತ್ರದುರ್ಗದ್ದು SRE ಕಾರ್ಗೋ. ಅವರು 40 ಗಾಡಿ ಇದಾವೆ. ಮೇಸ್ತ್ರಿ ಎಲ್ಲ ಬಂದು ನೋಡ್ಕೊಂಡು ಹೋದ್ರು. ಮೆಕ್ಯಾನಿಕ್ ಬಂದಿದ್ರು. ಮೆಕ್ಯಾನಿಕ್ ಬಂದಾಗ ಏನಪ್ಪ ಮ್ಯಾಟ್ರ್ ಆಯಿತು ಅಂದರೆ, ಗಾಡಿ ಕೆಳಗೆ ಕುತ್ಕೊಂಡು ಎಲ್ಲ ನೋಡ್ತಾ ಇದ್ವಿ ಏನೇನು ಬಿಚ್ಚಬೇಕಂತ ಐಟಮು. ಯಾರೋ ತಮಿಳ್ನಾಡು ಅಣ್ಣ, ಲಾರಿ ಅಣ್ಣ ಸೀದಾ ಬಂದು ಗಾಡಿ ಮುಂದೆ ಹಿಂದೆ ಬ್ರೇಕ್ ಹೊಡೆದ. ನಮಗೆಲ್ಲ ಬೈಕ್ ಬಂದಿತ್ತು. ಅಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿ ಕಾಲು ಗುರ್ತು, ನನ್ನ ಕಾಲು ಗುರ್ತು. ಅಲ್ಲಿಂದ ಹೆಂಗೆ ಕೆಳಗೆ ಬಂದಿದ್ದೀನೋ ನನಗೆ ಗೊತ್ತಿಲ್ಲ. ಕಾಲೆಲ್ಲ ಕೆತ್ಕೊಂಡು ಹೋಗೈತೆ, ಗಾಯ ಆಗೈತೆ. ಏನು ಮಾಡ್ತೀಣ, ಬಂದ ಅನ್ಕೊಂಡಲ್ಲ. ನಿಜವಾಗ್ಲೂ ಅವ್ರು ನಿದ್ದೆಗಣ್ಣಕ್ಕೆ ಬಂದ್ರು, ಏನೋ ದೇವರಣ್ಣಗೂ ಗೊತ್ತಿಲ್ಲ. ಹೆಂಗೆ ಬಂದರು ಅಂದರೆ, ಇನ್ನು ಮುಂದೆಗಡೆ ಇಟ್ಟಿರಲಿಲ್ಲ ಗಿಡನ, ಇದೊಂದೇ ಇತ್ತು. ಸೀದಾ ಇಲ್ಲಿಗೆ ಬಂದು ಬ್ರೇಕ್ ಹೊಡ್ತಾನೆ. 2 ಬೈಕಲ್ಲಿ ನಿಂತಿದ್ದು, ಮೆಕ್ಯಾನಿಕ್ದೊಂದು, ಇದೊಂದು ಅಣ್ಣಂದೊಂದು, ರವೇಣಂದು. ಮತ್ತು ನಾವು ಸೇಫ್ಟಿಗೆ ಅಲ್ಲೊಂದು ಇಟ್ಟಿದ್ದೀವಿ. ಈಗ ದೂರದಿಂದನೇ ಹೋಗ್ಬಿಡ್ಲಿ ಅಂತ. ನೀನೇ ಗಿಡದಾಗ ಹೋಗಿದ್ದೆ, ಎಲ್ಲಿಟ್ಟಿಯಾ ನೋಡ್ರಿ. ಒಂದು ನೀರು ಬಾಟ್ಲು ಸ್ಟಾಕ್ ಮಾಡ್ಕೊಂಡಿದ್ದು, ಕುಡಿಯೋಕೆ ನೀರು ಬೇಕು ಅಂತ. ಗಾಡಿ ಲೀಟ್ರೆ ಬಿಸಿ ಆಗುತ್ತೆ ಅಂತ ಗಿಡದ ಕೆಳಗೆ ಇಟ್ಟು ಬಂದ ನಾನು ಹೋಗಿ. ಅಲ್ಲಿ ಏನು ತಲೆ ಓಡಿಸ್ತೀಯ ಗುರು ನೀನು? ಅಲ್ಲ, ಟೈಟ್ ಮಾಡಿಲ್ಲ, ಒಂದು ಥ್ರೆಡ್ ಹೋಗೈತದು. ಅದಕ್ಕೆ ಸ್ಟೆಪ್ನೇ ಹಾಕಿದ್ದೀವಲ್ಲ, ಈಗ ಮುಂದೆ ಹೆಂಗಿದ್ರು ಚೇಂಜ್ ಮಾಡಬೇಕು. ಹಂಗೆ ಟೈಟ್ ಮಾಡ್ಕೊಂಬಿಡ್ತು. ಅಣ್ಣವ್ರಿಗೆ ಬಂದು ಗೇರ್ ಬಾಕ್ಸ್ ಎಲ್ಲ ಓಪನ್ ಮಾಡಿ ನೋಡೋರೆ. ನೋಡ್ರಿ ಇಷ್ಟು ಐಟಮ್ ಹೋಗಿದ್ದಾವೆ. ಟಾಪ್ ಗೇರ್ ಶಾಫ್ಟ್ ಹೋಗಿದೆ. ತೊಗೊಂಬರೋಣ. ಬೋಲ್ಟ್ ನೆಟ್ ಅದು ಏನಾಯ್ತೋ ಅದೆಲ್ಲ ಆಮೇಲೆ ಲೆಕ್ಕ ಮಾಡಿ ಇದು ಮಾಡೋಣ. ಟಾಪ್ ಗೇರ್ ಶಾಫ್ಟು, ಚಿಲ್ಲಿಮು, ಮತ್ತು ಇದೊಂದು ಹೆಸರೇ ಬರಲ್ಲ, ಬೇಗ ಬಾಯಲ್ಲೈತೆ, ಬರ್ತಾಯಿಲ್ಲ. ಈ ಬೆಲ್ ಹೌಸಿಂಗ್, ಗೇರ್ ಬಾಕ್ಸ್ ಬೆಲ್ ಹೌಸಿಂಗು. ಇಂಜಿನ್ ಬೆಲ್ ಹೌಸಿಂಗ್ ಕರೆಕ್ಟಾಗಿ ಐತೆ. ಗೇರ್ ಬಾಕ್ಸ್ ಬೆಲ್ ಹೌಸಿಂಗ್ ಒಂದು ಹೋಗೈತೆ. ಹೆಸ್ರುಗಳೇ ನೆನಪು ಬರೋಲ್ಲ ಬೇಗ. ಇಷ್ಟು 3 ಕ್ಲಚ್ ಲೋಡಿಂಗ್ ಅಂತೂ ಕಿತ್ಕೊಂಡು ಹೋಗೈತಿ ನೋಡಿ. ಉಜ್ಜಿರೋದಿಲ್ಲ. ರಿಲೀಸಿಂಗ್ ಬೇರೆ ಚೆನ್ನಾಯ್ತಾ? ಇದು ಪ್ರಿವಿಲ್ಲು ನಡೀತದಲ್ಲ? ಏನು ರೇಸ್ ಗೀಸ್ ಆಗ್ತಿರಲ್ಲ? ಏನಿಲ್ಲ, ಪ್ರಿವಿಲ್ ಚೆನ್ನಾಗೈತೆ. ಇಷ್ಟು ಚೇಂಜ್ ಮಾಡ್ಸೋಣ. ಹಲೋ ಅಣ್ಣ, ನಾ ಗಾಡಿಯವರು. ಅದೇ ಅವ್ರು ನಮ್ಮ ಓನರ್, ನಮ್ಮ ಮಾವರು ಕ್ಲಚ್ ಲೋಡಿಂಗ್ ಹೊಸದು ಹಾಕ್ಸು ಅಂತಂದು ಹೇಳಿದ್ರು. ಅದು ಕ್ಲಚ್ ಲೋಡಿಂಗ್ ಇರಲಿ. ಇದು ಏನೇನು ಅದು ಬೆಲ್ ಹೌಸಿಂಗ್ ಒಂದು, ಅದು ಶಾಫ್ಟಿಂದ ಎಷ್ಟಾಗುತ್ತೆ ಅಮೌಂಟ್ ಹೇಳಿದ್ರೆ ಅವ್ರಿಗೆ ಹೇಳ್ಬಿಟ್ಟು ಹಾಕ್ಸ್ತೀನಿ. ಹೊಸದು ಹಾಕ್ಸು ಅಂತವ್ರೆ.
ಏನಪ್ಪ ಅವ್ರ ಶೋರೂಮ್ ಇಂದ ತಂದು ಹಾಕ್ಸು ಅಂತಾರೆ, ಏನ್ ಮಾಡೋದು? ಆಯ್ತು ರೀ, ಒಂದ್ ಕೆಲಸ ಮಾಡ್ರಿ, ಹಾ ನೀವು ಸಾಮಾನ್ ತಂದು ಕೊಡ್ರಿ ಶೋರೂಮ್ಲಿಂದ, ನಾವು ಫಿಟ್ ಮಾಡಿ ಕೊಡ್ತೀವಿ. ಓಕೆ ಓಕೆ ಆಯ್ತು. ಆಯ್ತು. ನಾವು ಯಾವಾಗ ಶೋರೂಮ್ ಐಟಮ್ ಅಂದ್ವೋ ಅಣ್ಣ ಹುಷಾರಾಗ್ಬಿಟ್ಟ ಜಸ್ಟ್ರಲ್ಲಿ. ಆಡಿಯೋ ರೆಕಾರ್ಡ್ ಕೇಳಿದ್ರಲ್ಲ, ಈಗ ಹಿಂಗಿರ್ತದೆ ಸಮಸ್ಯೆಗಳು ನಮ್ದು. ಅಣ್ಣ ಹೇಳ್ರಿ, ಏನಾಯ್ತು ಅಣ್ಣ? ಅದು ಕ್ಲಚ್ ಪ್ಲೇಟ್ ಪ್ರೆಷರ್ ಪ್ಲೇಟು ಕ್ಲಚ್ ಲೋಡಿಂಗ್ ಹೊಸದು ಹಾಕ್ಸು ಅಂತವ್ರ ಅಣ್ಣ ಅವರು. ಅಲ್ಲಣ್ಣ, ಇದನ್ನ ಕಳಿಸಿದ ಏನಾಯ್ತು? ಹಳೇದೇ ಇದೆ ಅದು. ಅಲ್ಲ ಅದೇನೋ ಗೊತ್ತಿಲ್ಲ ಅಣ್ಣ ನನಗೆ, ನಮ್ಮ ಮಾವರ ಹಂಗಂದ್ರು. ಅವ್ರು ನಿಮಗೆ ಫೋನ್ ಮಾಡಕ್ಕೆ ಹೇಳ್ತೀನಿ ನೋಡ್ರಿ, ಮಾತಾಡ್ತೀರಾ? ಹೇಳಿ. ಸ್ವಲ್ಪ ಯಾಮಾರ್ಬಿಟ್ರೆ ಚೆನ್ನಾಗಿ ಟೋಪಿ ಹಾಕ್ಬಿಡ್ತಾರೆ. ಏನಂದರೆ ಸ್ವಲ್ಪ ಕೆಲವು ಐಟಮ್ಗಳು ನಾವು ಹಾಕ್ಸ್ಬೇಕಾದ್ರೆ ಸೆಕೆಂಡ್ ಹ್ಯಾಂಡ್ ಕಮ್ಮಿಗೆ ಸಿಗ್ತದೆ ಅಂತ ಯಾವತ್ತೂ ಹಾಕ್ಸ್ಬಾರ್ದು. ಈ ಐಟಮ್ಗೆ ಫಸ್ಟಿಗೆ ನಮ್ಗೆ ಹೇಳಿದ ರೇಟ್ ಇದು ಹೊಸದು 10,300 ರೂಪಾಯಿ ಇದೆ. ಇದು ಮತ್ತು ಇನ್ನೊಂದು ಟಾಪ್ ಗೇರ್ ಶಾಫ್ಟ್ ಬರುತ್ತೆ, ಅದೆರಡು ಸೇರಿ ಒಂದು 20-25 ಸಾವಿರ ಆಗುತ್ತೆ. ಗುಜರಿಲಿ ತೊಗೊಂಬರ್ತೀನಿ ಅಂತ ಹೇಳಿದ್ರು ಅವರು, ಯಾರು ಮೆಕ್ಯಾನಿಕ್ಕು. ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ನಾನು ಕ್ಲಚ್ ಲೋಡಿಂಗು ನಾನೇ ತಂದು ಕೊಡ್ತೀನಿ ಅಣ್ಣ, ಹಾಕು, ಸೆಕೆಂಡ್ಸ್ ನನಗೆ ಬೇಕಾಗಿಲ್ಲ ಅಂದಿದ್ದಕ್ಕೆ ಆಯ್ತಣ್ಣ ಎಲ್ಲ ಐಟಮ್ ತಂದು ಕೊಟ್ಬಿಡು ಹಾಕ್ತೀನಿ, ಅದು ಸಿಗ್ತಾ ಇಲ್ಲ ಅಂತ ಇವಾಗ ಹೇಳ್ತಾರೆ. ಹುಷಾರಾಗ್ಬಿಟ್ರು ಅವರು. ಈಗ ಐಟಮ್ ಎಲ್ಲ ನಾನೇ ತಂದು ಕೊಡ್ತೀನಿ. ಹೆಚ್ಚು ಕಡಿಮೆ ಐಟಮ್ದು ಒಂದು 50 ಸಾವಿರ ಆಗುತ್ತೆ ಈಗ ಬಿಲ್ಲು. ಎಲ್ಲ ಟೆಲ್ಕೋದು ಟಾಟಾದ ಒರಿಜಿನಲ್ ಐಟಮ್ಸ್, ಜೆನ್ಯೂನ್ ಪಾರ್ಟ್ಸೇ ಹಾಕೋದು. ತೊಗೊಂಬಂದು ಹಾಕ್ಸೋಣ, ಏನು ಮಾಡ್ತೀರಾ, ಹಾಕ್ಲೇಬೇಕು, ಬೇರೆ ಆಪ್ಷನ್ ಏನಿಲ್ಲ. ಏಕೆಂದರೆ ಇದು ಶಾಫ್ಟ್ ಬೇರೆ ಬೆಂಡ್ ಆಗೈತೆ, ಟಾಪ್ ಗೇರ್ ಶಾಫ್ಟ್ ಬೆಂಡ್ ಆಗೈತೆ, ಹಂಗಾಗಿನೇ ಗೇರ್ ಬಾಕ್ಸ್ ಓಪನ್ ಮಾಡಿರೋದು. ನಮಗೆ ಮೆಕ್ಯಾನಿಕ್ ಅಲ್ಲಿರೋ ಗೇರ್ ಬಾಕ್ಸ್ನ ಬಿಚ್ಕೊಂಡು ಅದೊಂದು ಚೇಂಜ್ ಮಾಡಿ ಫಿಟ್ ಮಾಡೋಕ್ಕೆ 16 ಸಾವಿರ ಲೇಬರ್ ಹೇಳಿದರು. ಇದು ಬಿಚ್ಚಿರೋದು ಬಿಟ್ಟು ಇದು ಗೇರ್ ಬಾಕ್ಸ್ ಓಪನ್ ಮಾಡಿರೋದು. ಇದು ಗೇರ್ ಬಾಕ್ಸ್, ನಮ್ಮ ಟ್ರಕ್ಕದ ಗೇರ್ ಬಾಕ್ಸ್ ಇದು ಅದು ಎಲ್ಲ ಶಾಫ್ಟ್ಗಳೆಲ್ಲ ಇವೆಲ್ಲ ಗೇರ್ಗಳಿವೆ, ಇದನ್ನೆಲ್ಲ ಗೇರ್ ಅಂತಾರೆ. ಇದರಲ್ಲೇ ನಮಗೆ ಫಸ್ಟು ಸೆಕೆಂಡು ಥರ್ಡೆಲ್ಲ ಚೇಂಜ್ ಆಗೋದು. ಅದಕ್ಕೆ ಬಿಚ್ಚಿ ಫಿಟ್ ಮಾಡೋದಕ್ಕೆ 16 ಸಾವಿರ ಲೇಬರ್ ಹೇಳಿದರು. ಈಗ ಇದನ್ನ ಎಕ್ಸ್ಟ್ರಾ ಬಿಚ್ಚಿದ್ದಾರೆ, ಇದಕ್ಕಿನ್ನ ಎಷ್ಟು ಹೇಳ್ತಾರೋ ಗೊತ್ತಿಲ್ಲ. ಮತ್ತು ಇದ್ರ ಜೊತೆ ಇದೊಂದೇ ಅಲ್ಲ, ಜೊತೆ ಕ್ಲಚ್ಚು ಲೋಡಿಂಗು ಅದೆಲ್ಲ ಹಾಕ್ಬೇಕಲ್ಲ ಒಳಗಡೆ, ಅಲ್ಲಿ ಬಿಚ್ಚಿದ್ದಾರೆ ನೋಡಿ, ತೋರಿಸ್ತೀನಿ. ಪ್ರಿವಿಲ್ ಚೆನ್ನಾಗಿದೆ. ಪ್ರಿವಿಲ್ ಅಂದರೆ ನಾವು ಸ್ಟಾರ್ಟ್ ಮಾಡಿದಾಗ ಇಂಜಿನ್ ಸ್ಟಾರ್ಟ್ ಆಗೋಕ್ಕೆ ತಿರುಗೋದು ಪ್ರಿವಿಲ್ ಒಳಗಡೆ ಇದೆಯಲ್ಲ, ಅದು ವೈಟ್ ಇದೆಯಲ್ಲ ಅಲ್ಲಿ, ಅದು ಚೆನ್ನಾಗಿದೆ, ಅದೇನಾಗಿಲ್ಲ. ಅದು ಒಂದು 12 ಸಾವಿರ ಪ್ರೈಸ್, ಅದು ಉಳ್ಕೊಂಡಿದೆ, ಏನು ಸಮಸ್ಯೆ ಇಲ್ಲ. ಕ್ಲಚ್ ಲೋಡಿಂಗು ಎರಡು ಈಗ ಹೊಸದಾಗಬೇಕು, ಮತ್ತು ರಿಲೀಸಿಂಗ್ ಬೇರಿಂಗು, ಕ್ಲಚ್ ರಿಲೀಸಿಂಗ್ ಬೇರಿಂಗು ಒಂದು ಹೊಸದಾಗಬೇಕು. ಇಷ್ಟು ಪಾರ್ಟ್ಸು ಹಾಕಬೇಕು. ಹೆಂಗೋ ನಾವು ಸ್ವಲ್ಪ ಹುಷಾರಿರೋದಕ್ಕೆ ಬಚಾವಾದ್ವಿ, ಇಲ್ಲಾಂದರೆ ಸೆಕೆಂಡ್ ಹ್ಯಾಂಡ್ ಒಂದು 35-40 ಸಾವಿರ ಖರ್ಚು ಮಾಡ್ತಾಯಿದ್ವು ಐಟಮ್ಸ್ಗೆ. ಮತ್ತು ಆದಷ್ಟು ಬೇಗ 6 ತಿಂಗಳು ವರ್ಷದೊಳಗೆ ಮತ್ತೆ ಕಿತ್ಕೊಂಡು ಹೋಗೋದು. ಸ್ವಲ್ಪ ತಲೆ ಓಡಿಸಿ ಒಂದು 10 ಸಾವಿರ ಜಾಸ್ತಿ ಆದರೂ ಪರವಾಗಿಲ್ಲ, ಟಾಟಾ ಜೆನ್ಯೂನ್ ಪಾರ್ಟ್ಸೇ ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡಿ ಈಗ ಹೊರಟಿದ್ದೀನಿ ಇಲ್ಲಿಂದ. ಅದನ್ನು ಗಾಡಿ ಕೈ ಅಂದ್ಕೊಂಡು ಹುಬ್ಳಿಲಿ ವೀರಭದ್ರೇಶ್ವರ ಆಟೋಮೊಬೈಲ್ಸ್ ಅಂತ ಇದೆ. ಶೋರೂಮಲ್ಲಿ ಸಿಗದೇ ಇರೋ ಐಟಮ್ ಕೂಡ ಅಲ್ಲಿ ಸಿಗುತ್ತೆ ನಿಮಗೆ. ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡ್ಕೊಳ್ಳಿ, ಬೇಕಾದ್ರೆ ಸಿಗುತ್ತೆ, ಅದರ ನಂಬರೆಲ್ಲ ಇದೆ, ಸರ್ಚ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಐಟಮ್ಸ್ ಬೇಕಂದ್ರು, ನಿಮಗೆ A to Z ಐಟಮ್ಸ್ ಏನೇ ಬೇಕಂದ್ರು ಟಾಟಾದು ನಿಮಗೆ ವೀರಭದ್ರೇಶ್ವರ ಆಟೋಮೊಬೈಲ್ಸಲ್ಲಿ ಸಿಗುತ್ತೆ. ನಾನು ಲಾಸ್ಟ್ ಟೈಮು ನಮ್ಮದು ವೈಟ್ ಆಕ್ಸಿಡೆಂಟ್ ಆದಾಗ ಅಷ್ಟೇ, ಲೆಫ್ಟ್ ಸೈಡ್ದು ಇಂಡಿಕೇಟರ್ ಅಸೆಂಬ್ಲಿ, ಹೆಡ್ಲೈಟ್ ಅಸೆಂಬ್ಲಿ ಏನು ಬರುತ್ತೋ ಅದು ಇಡೀ ಕರ್ನಾಟಕದಾಗಲ್ಲ ಎಲ್ಲಿ ಹುಡ್ಕೋದ್ರೂ ಸಿಕ್ಕಿರಲಿಲ್ಲ. ಅದು ಹೊರಗಡೆ ವೀರಭದ್ರೇಶ್ವರ ಆಟೋಮೊಬೈಲ್ಸಲ್ಲಿ ಸಿಕ್ಕಿತ್ತು. ನಿಮ್ಗೆ ಏನೇ ಐಟಮ್ಸ್ ಬೇಕಂದ್ರೂ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಕಾರವಾರ ರೋಡಲ್ಲಿದೆ, ಹುಬ್ಳಿಲಿ ಕಾರವಾರ ರೋಡಲ್ಲಿದೆ ಅದು. ಅಲ್ಲಿ ತೊಗೊಂಡು ಸ್ವಲ್ಪ ಡಿಸ್ಕೌಂಟ್ ಕೂಡ ಕೊಡ್ತಾರೆ, 5% ಡಿಸ್ಕೌಂಟ್ ಕೂಡ ಕೊಡ್ತಾರೆ ಶೋರೂಮ್ ರೇಟ್ಗಿಂತ. ಒಳ್ಳೆ ಬೆಸ್ಟ್ ಸರ್ವಿಸ್ ಕೊಡ್ತಾರೆ ಅವರು ವೀರಭದ್ರೇಶ್ವರ ಆಟೋಮೊಬೈಲ್ಸರು. ಈಗ ನಾನು ಅಲ್ಲಿಗೆ ಹೋಗಿ ಐಟಮ್ಸ್ ತೊಗೊಂಡು ಯಾವುದೋ ಒಂದು ಆಟೋ ಮಾಡಿಕೊಂಡು ಆಟೋಗೆ ಹಾಕ್ಕೊಂಬರ್ತೀನಿ. ಅವರು ಮೆಕ್ಯಾನಿಕ್ ಹೇಳಿದ್ದೀನಿ, ನಿಮ್ದು ಏನಿಲ್ಲಪ್ಪ ಫಿಟ್ ಮಾಡಿಕೊಡ್ರಿ, ನಿಮ್ಮ ಲೇಬರ್ ಚಾರ್ಜ್ ಏನು 16 ಸಾವಿರ ಹೇಳಿದ್ರು ಅದನ್ನು ಕೊಡ್ತೀನಿ, ಜಸ್ಟ್ ಫಿಟ್ ಮಾಡಿಕೊಡ್ರಿ ಅಂತ ಹೇಳಿದ್ದೀನಿ. ಲೆಕ್ಕ ಹಾಕಿ ರೋಡಲ್ಲಿ ಗಾಡಿ ನಿಂತೈತೆ ಅಂತ 16 ಸಾವಿರ ಚಾರ್ಜ್ ಮಾಡಿದೆ ಯಾವೆಲ್ಲ. ಇದೇ ನಮ್ಮ ಚಿತ್ರದುರ್ಗದಲ್ಲಿ ಏನೋ ಆಗಿದ್ದೆ, ಅವ್ರ ಗ್ಯಾರೇಜ್ ಮುಂದೆ ಒಂದು 3-4 ಸಾವಿರ ತೊಗೊಂಡವರು. ಅಕಸ್ಮಾತ್ ರೋಡಿಗೆ ಬಂದು ಮಾಡಿದ್ರು ಒಂದು 6 ಸಾವಿರ 7 ಸಾವಿರ ತೊಗೊಂಡವರು. ಇಲ್ಲಿ 16 ಸಾವಿರ ತೊಗೊತಾರೆ. ಹೊರಗಡೆ ಗಾಡಿಗಳು ನೋಡಿ ಲೂಟಿ ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಬೇರೆ ಆಪ್ಷನ್ ಇಲ್ಲ, ನಮಗೆ ಕೊಡಲೇಬೇಕು. ಯಾಕಂದರೆ ಮೆಕ್ಯಾನಿಕ್ಸ್ ಎಲ್ಲ ಒಂದೇ ಇರ್ತಾರೆ. ಅವರು ಒಬ್ಬರು ಬರಲ್ಲ ಅಂದರೆ ಅವ್ರವ್ರು ಹೇಳ್ಕೊಂಬಿಟ್ಟಿರ್ತಾರೆ, ಯಾರು ಹೋಗ್ಬೇಡ್ರಿ ಅಂತ. ಲಾಸ್ಟಿಗೆ ಅವರು 16-20 ಸಾವಿರ ಕೇಳಿದ್ರು ಕೊಟ್ಟು ಮಾಡಿಸ್ಲೇಬೇಕಾಗುತ್ತೆ. ಅಂಥ ಪರಿಸ್ಥಿತಿಗೆ ಲಾರಿಯವ್ರು ಬರ್ತಾರೆ. ಲಾರಿಯವ್ರು ಹಿಂಗೆ ಬರ್ಬಾದಾಗೋಗೋದು. ಹೆಂಗೆ ಅಂದರೆ ಹಿಂಗೇನೆ. ಅಲ್ಲಿಂದ ಸೀದಾ ಅಣ್ಣವ್ರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅವ್ರ ಗಾಡೀಲಿ ಡ್ರಾಪ್ ಹಾಕ್ಸ್ಕೊಂಡೆ. ಇಲ್ಲೇ ನಿಲ್ಸ್ಬೇಡ, ಇಲ್ಲೇ ಆಟೋಮೊಬೈಲ್ಸ್ ಇರೋದು. ಕಾರವಾರ ರೋಡ್ ಇದೆಯಲ್ಲ, ಹಾಂ. ಈಗ ಆಟೋಮೊಬೈಲ್ಸ್ ಹತ್ರ ಹೋಗಿ ಐಟಮ್ ತೊಗೊಂಡು ಹೋಗೋಣ. ಅಣ್ಣ ನಿಮ್ಮ ಹೆಸರು? ಸಂತೋಷ. ನಿಮ್ಮ ಹೆಸರಣ್ಣ? ಸರಿ ಅಣ್ಣ, ಸಿಗೋಣ ಮತ್ತೆ. ಹಂಗೆ ಡ್ರಾಪ್ ಕೊಟ್ಟಿದ್ದು ನಾನು ಥ್ಯಾಂಕ್ಸ್ ಹೇಳ್ಬೇಕಣ್ಣ. ಹೌದಾ, ಸರಿ, ಬಾಯ್ ಸಿಗೋಣ ಮತ್ತೆ.
ಇವತ್ತು ನಾವು ಅನ್ಬಾಕ್ಸ್ ಇರೋ ಕಷ್ಟ ನಮ್ಮ ಶತ್ರುಗೂ ಬೇಡ ನೋಡಿ. ಫೈನಲ್ಲಾಗಿ ಐಟಮ್ಸ್ ಎಲ್ಲ ತೊಗೊಂಬಂದಿದ್ವಿ. ಇದೊಂದು ಸಿಗಲಿಲ್ಲ, ಗೇರ್ ಬಾಕ್ಸ್ ಹೌಸಿಂಗ್ ಒಂದು ಸಿಗಲಿಲ್ಲ. ಇನ್ನು ಇರೋ ಐಟಮ್ ಎಲ್ಲ ಕ್ಲಚ್ಚು, ಲೋಡಿಂಗು, ರಿಲೀಸಿಂಗ್ ಬೇರಿಂಗು ಮತ್ತು ಟಾಪ್ ಗೇರ್ ಶಾಫ್ಟು, ಇನ್ನು ಬೇರಿಂಗ್ಗಳು, ಪ್ರತಿಯೊಂದು ಐಟಮು ತೊಗೊಂಬಂದಿವಿ. ಜೊತೆಗೆ ಗೇರ್ ಬಾಕ್ಸ್ ಆಯಿಲ್ ಕೂಡ 7 ಲೀಟ್ರು. ಇಷ್ಟು ಐಟಮ್ ತೊಗೊಂಬಂದಿದ್ದೀವಿ. ಫಿಟ್ ಮಾಡಬೇಕು, ಇನ್ನು ಮೇಸ್ತ್ರಿ ಬಂದಿಲ್ಲ, ಅವ್ರಿಗೆ ವೆಯ್ಟಿಂಗು. ಗಾಡಿಗಳಂತೂ ಹೆವಿ ಬರ್ತಾಯಿದ್ದಾವೆ ಆಲ್ರೆಡಿ. ಭಯ ಆಗ್ತಾಯಿತ್ತು ಇಲ್ಲಿ ನಿಂತ್ಕೊಳಕ್ಕೂ ನಮಗೆ. ನೋಡಿ ಯಾವ ರೇಂಜಿಗೆ ಗಾಡಿಗಳು ಬರ್ತಿದ್ದಾವೆ. ಯಾರನ್ನ ಒಬ್ಬರು ಮಿಸ್ಸಾಗಿ ನಿದ್ದೆಗಣ್ಣಾಗ ಹಿಂದೆಯಿಂದ ಬಂದು ಕೂತ್ಕೊಂಡ್ರೆ ಏನು ಕತೆ ಹೇಳಿ. ನಿಜವಾಗ್ಲೂ ಭಾಳ ಟೆನ್ಷನ್ ಆಗ್ತಾಯಿತ್ತು ಇವತ್ತು. ಇಷ್ಟು ತಲೆನೋವು ಯಾವತ್ತೂ ಆಗಿರಲಿಲ್ಲ ಈ ಗಾಡಿಗಳು ವಿಚಾರದಲ್ಲಿ. ಅಷ್ಟು ಟೆನ್ಷನ್ ತೊಗೊಂಡ್ಬಿಟ್ಟಿದ್ದೀವಿ ಇವತ್ತು ಬೆಳಗ್ಗೆಯಿಂದ. ಐಟಮ್ ಹುಡ್ಕೋಕ್ಕೆ ಬರೋ 4 ಅವರ್ ತೊಗೊಂಡಿದ್ದೀವಿ. ಇವೆಲ್ಲ ಐಟಮ್ ತೊಗೊಂಬರೋ ಅಷ್ಟೊತ್ತಿಗೆ ಟಾಟಾ ಜೆನ್ಯೂನ್ ಪಾರ್ಟ್ಸೇ ಒರಿಜಿನಲ್ಲೇ ಆಗ್ತಾ ಇರೋದು. ನೋಡ್ಬೋದು, ಇದೊಂದು ಕ್ಲಚ್ ಪ್ಲೇಟ್ ಒಂದು 7,000 ಚಿಲ್ಲರೆ. ಇದು ಲೋಡಿಂಗ್ ಪ್ಲೇಟ್ದೊಂದು ಇದು 17-18 ಸಾವಿರನ ಐತೆ ರೇಟು. ಈ ಕಡೆ ಎಲ್ಲ ಆ ಕಡೆ ಇರಬೇಕು MRP. ಇನ್ನು ಅದರೊಳಗೆ ಒಂದು ಬೇರಿಂಗ್ ಐತೆ. ಶಾಫ್ಟ್ 9,000. ಹೆವಿ ಖರ್ಚಾಗೈತೆ. ಹೆಚ್ಚು ಕಡಿಮೆ 45,000 50 ಸಾವಿರ ಖರ್ಚಾಗೈತೆ ಈಗ ಆಲ್ರೆಡಿ. ಇನ್ನು ಊರಿಗೆ ಹೋದ್ಮೇಲೆ ಅದೊಂದು ಹಾಕ್ಸ್ಬೇಕು. ಗೇರ್ ಬಾಕ್ಸ್ ಹೌಸಿಂಗ್ ಇದೊಂದು ಹಾಕ್ಸ್ಕೊಬೇಕು. ಇದು ಸದ್ಯಕ್ಕೆ ಸ್ಟಾಕ್ ಇಲ್ಲದೆ ಇರೋ ಕಾರಣ ಹಾಗೆ ಹಾಕ್ಕೊಂಡು ಹೋಗ್ಬೇಕು. ಇದನ್ನು ಬೇರೆ ಆಪ್ಷನ್ನೇ ಇಲ್ಲ ನಮಗೆ. ಇಲ್ಲಾಂದರೆ ನಾಳೆವರೆಗೂ ಗಾಡಿ ಇಲ್ಲೇ ನಿಲ್ಲಿಸ್ಬೇಕು. ಇದರಲ್ಲಿ ಗಾಡಿ ಏನಾನ ಇಲ್ಲಿ ನಿಲ್ಸ್ಕೊಂಡು ಏನು ಹೆಚ್ಚು ಕಮ್ಮಿ ಆದರೆ ಒಂದಕ್ಕೋಗಿ ಒಂದಾಗುತ್ತೆ. ಇದೊಂದು ನಡೆಯುತ್ತಂತೆ. ನಾನು ತುಂಬ ಮೆಕ್ಯಾನಿಕನ್ನ ಕೇಳಿದೆ, ಇಲ್ಲವ್ರನ್ನ ಬಿಟ್ಟು ನಮ್ಮೂರವ್ರಿಗೆಲ್ಲ ಫೋನ್ ಮಾಡಿ ಕೇಳಿದೆ. ಏನು ಪ್ರಾಬ್ಲಮ್ ಇಲ್ಲ, ಹಾಕ್ಕೊಂಬ ಅಂತ ಹೇಳೋರೆ. ಇದನ್ನು ಫಿಟ್ ಮಾಡಿಸ್ಕೊಂಡು ಹೋಗಿ ಇದನ್ನು ಆರ್ಡ್ರ್ ಹಾಕಿದ್ದೀವಿ. ಬೆಂಗಳೂರಿಂದ ಹುಬ್ಳಿಗೆ ಬರುತ್ತೆ ನಾಳೆ, ಮತ್ತು ನಾಳೆ ಹುಬ್ಳಿಯಿಂದ ಚಿತ್ರದುರ್ಗಕ್ಕೆ ಬರುತ್ತೆ. ನಾಡ್ದು ಬೆಳಿಗ್ಗೆ ಇದನ್ನು ತಗ್ಸಿ ಮತ್ತೆ ಹೊಸದು ಹಾಕ್ಸೋಣ. ಇದು ಹೊಡೆದೋಗಿರೋ ಚೇಂಜ್ ಮಾಡಿಕೊಂಡು ಏನೂ ಮಾಡೋಕ್ಕಾಗಲ್ಲ. ಗಾಡಿ ಅಂದಮೇಲೆ ಕಷ್ಟ ಸುಖ ಎಲ್ಲ ಇದ್ದಿದ್ದೆ ನೋಡ್ಬೋದು. ಮತ್ತು ನಮ್ಮ ಗೆಟಪ್ಪು ಸೆಟಪ್ ನೋಡ್ಬೋದು. ಬಟ್ಟೆ ಎಲ್ಲ ಗಲೀಜಾಗಿ ಗ್ರೀಸು ಆಯಿಲೆಲ್ಲ ಆಗ್ಬಿಟ್ಟೈತೆ. ಏನೂ ಮಾಡೋಂಗಿಲ್ಲ. ವೆಹಿಕಲ್ ಫೀಲ್ಡೇ ಅಷ್ಟು. ಯಾವಾಗ ಹೆಂಗಿರುತ್ತೋ ಹೇಳೋಕ್ಕಾಗಲ್ಲ. ಕಷ್ಟ ಸುಖ ಎರಡೂ ಬರುತ್ತೆ. ಒಂದೊಂದು ಟ್ರಿಪ್ಪು ಇವಾಗ ಕರೆಕ್ಟಾಗಿ ನಾವು ಏನಾನ 2 ದಿನಕ್ಕೆ ಟ್ರಿಪ್ ಕಂಪ್ಲೀಟ್ ಮಾಡಿದ್ರೆ 20,000 ಪ್ರಾಫಿಟ್ ಸಿಗೋದು ನಮಗೆ. ಕರೆಕ್ಟಾಗಿ 20,000 ದುಡ್ಡು ಉಳಿಯೋದು ಹೋಗಿ ಬಂದಿದ್ದು 2 ದಿನಕ್ಕೆ. ಬಟ್ ಏನು ಮಾಡ್ತೀರಾ, 70,000 ಲಾಸ್ ಮಾಡ್ಕೊತಾ ಇದ್ದೀವಿ. ಈಗ 50,000 ಆಲ್ರೆಡಿ ಖರ್ಚಾಗಿದೆ. ಲೇಬರ್ ಚಾರ್ಜ್ 16,000, ಅಲ್ಲಿಗೆ 66 ಆಯಿತು. ಇನ್ನು ಅದ್ರದ್ದೊಂದು 10,000, ಅಲ್ಲಿ ಬಿಚ್ಚಾಕಿದೊಂದು 3,000 ಎಲ್ಲ ಒಂದು 70,000 to 80,000 ರೂಪಾಯಿ ಖರ್ಚು ಬರುತ್ತೆ. ಈ ಸಾರಿ ಗಾಡಿ ಕೆಲಸ ಮಾಡಿಸ್ತಾ ಇರೋದು. ನೋಡಿ, ಧೂಳು ಜಾಸ್ತಿ ಅಂತ ಮುಖಕ್ಕೆ ಟವಲ್ ಕಟ್ಕೊಂಡು ಗಾಡಿಗಳನ್ನೆಲ್ಲ ಪಾಸ್ ಮಾಡಿಸ್ತಾ ಇದ್ದೀವಿ. ಹೆವಿ ಅಂದರೆ ಹೆವಿ ಗಾಡಿಗಳು ಬರ್ತಾ ಇದ್ದಾವೆ, ಲೆಕ್ಕನೇ ಇಲ್ಲ ಅಷ್ಟು ಗಾಡಿಗಳು ಬರ್ತಾ ಇದ್ದಾವೆ. ಆ ಕಡೆಗೆ ಎಷ್ಟು ಗಾಡಿಗಳು ಬರ್ತಾವೆ ನೋಡಿ. ಗಾಡಿಗಳೇ ಬರ್ತಾಯಿದ್ದಾವೆ, ಗ್ಯಾಪೇ ಇಲ್ಲ. ಆ ರೇಂಜ್ ಗಾಡಿಗಳು ಬರ್ತಿದ್ದಾವೆ. ಭಾಳ ಹುಷಾರಾಗಿ ಎಲ್ಲ ಪಾಸ್ ಮಾಡಬೇಕು. ಗಾಡಿ ಗೇರ್ ಬಾಕ್ಸ್ ಫಿಟ್ ಮಾಡ್ತಾ ಇದೀವಿ, ಮ್ಯಾಚಿಂಗೇ ಆಗ್ತಾ ಇಲ್ಲ. ಏನು ಸಮಸ್ಯೆನೇ ಗೊತ್ತಿಲ್ಲ. ಗೇರ್ ಬಾಕ್ಸ್ ಎಲ್ಲ ಫಿಟ್ ಆದಮೇಲೆ ಜಾಮ್ ಆಗ್ತಾಯಿದೆ. ತಿರುಗಿಸಿದ್ರೆ ತಿರುಗಬೇಕು, ತಿರುಗ್ತಾ ಇಲ್ಲ. ಇದು ಮತ್ತೆ ಕೆಳಗಡೆ ಏನು ಸಿಲೆಂಟ್ ಹಾಕಿದ್ದೀವೋ ಅಲ್ಲಿ ಗ್ಯಾಪ್ ಬರ್ತಾಯಿದೆ. ಏನು ಮಾಡಿದ್ರೂ ಆಗ್ತಾಯಿಲ್ಲ. ಒಂದು 4 ಅವರಿಂದ ಪ್ರಯತ್ನ ಪಡ್ತಾ ಇದ್ದೀವಿ. ಹಳೆ ಶಾಫ್ಟ್ ಹಾಕಿ ನೋಡಿದ್ರೆ ಕರೆಕ್ಟಾಗಿ ಕುತ್ಕೊತೈತೆ. ಹೊಸ ಶಾಫ್ಟ್ ಹಾಕಿದ್ರೆ ಕ್ಲೀನಾಗಿ ಕುತ್ಕೊತಾ ಇಲ್ಲ. ನೋಡಿ, ಬ್ಯಾಟ್ರಿ ಕಲೆಕ್ಷನ್ ತೊಗೊಂಡು ಒಂದು ಟಾರ್ಚ್ ಕೂಡ ಇಟ್ಕೊಂಡಿದ್ದೀವಿ ಹೆಡ್ಲೈಟ್ದು. ಈಗ ಫಿಟ್ ಮಾಡ್ತಾಯಿದ್ದಾರೆ. ಫೈನಲಾಗಿ ನೋಡೋಣ ಏನಾಗುತ್ತೆ ಏನು ಅಂತ. ಗೇರ್ ಬಾಕ್ಸ್ ಅಂತೂ ತಲೆ ಕೆಡಿಸಿಡ್ತಾ ಐತೆ. 4-5 ಅವರಿಂದ ಟ್ರೈ ಮಾಡ್ತಾ ಇರೋದು. ಬಟ್ ಗೇರ್ ಬಾಕ್ಸು ಕರೆಕ್ಟಾಗಿ ಸೆಟ್ ಆಗ್ತಾ ಇಲ್ಲ. ಮತ್ತು ಹೆಂಗೆ ಫಿಟ್ ಮಾಡಿದ್ರೆ ಗಾಡಿನೇ ಮೂವ್ ಆಗೋಲ್ಲ. ಅದು ಸಮಸ್ಯೆ, ಜಾಮಾಗಿ ಹೋಗುತ್ತೆ. ಮಾಡಿದ ಕೆಲಸ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ಟೈಮ್ ಅನ್ನೋದು ಎಷ್ಟು ಖರಾಬ್ ಆಗಿಬಿಟ್ಟೈತೆ ಅಂದರೆ, ಟಾಪ್ ಗೇರ್ ಶಾಫ್ಟ್ ತಂದಿದ್ವಲ್ಲ ಅದು ಬಂದು ಕೈ ಕೊಟ್ಟೈತೆ ಅಂದರೆ ಟಾಪ್ ಗೇರ್ ಶಾಫ್ಟು ಇದು ಕೂತ್ಕೊಂತೈತೆ ಇಲ್ಲಿಗೆ, ಹಿಂಗೆ ಕೂತ್ಕೊಂತದೆ ಇಲ್ಲೇನೆ ಹಿಂಗೆ ಮೇಲಕ್ಕೆ. ಇಲ್ಲಿದೆ ನೋಡಿ, ಇದೇ ಲೈಟ್ ತಗೊಳ್ಳೋದು, ಲೈಟ್ ಹೊಡಿಸುತ್ತೆ. ಇದು ಬಂದು ಈ ಟೀತ್ ಏನಿದಾವೆ ಇವು ಈ ಟೀತ್ಗಳು ಇವು 17 ಟೀತ್ ಇರಬೇಕಿತ್ತು. ಆಟೋಮೊಬೈಲ್ಸಲ್ಲಿ ಇಬ್ಬರು ಲೆಕ್ಕ ಮಾಡೋರೆ. ಯಾರ್ಯಾರು? ಮೇಸ್ತ್ರಿ ಲೆಕ್ಕ ಮಾಡೋರೆ, ಆಟೋಮೊಬೈಲ್ಸರು ಲೆಕ್ಕ ಮಾಡೋರೆ. ಅಲ್ಲ 17 ಬಂದವೆ. ಇಲ್ಲಿ ಬಂದರೆ 18 ಬಂದವೆ. ಇವು 18 ಬಂದವೆ. ಈ ಶಾಫ್ಟ್ನ ಕುಂದಿರಿಸಿ ಸುಮಾರು ನಾವು 3 ಅವರ್ ಟ್ರೈ ಮಾಡಿದ್ದೀವಿ. ಗೇರ್ ಬಾಕ್ಸ್ ಫಿಟ್ ಮಾಡೋಕ್ಕೆ ಆಗಿಲ್ಲ. ಎಂಥ ಟೈಮ್ ಅಂದರೆ ನಮ್ಮದು, ನಿಜವಾಗ್ಲೂ ಹೇಳೋಕ್ಕೆ ಆಗ್ತಾಯಿಲ್ಲ ಬಿಡಿ. ರಾತ್ರಿ 10 ಗಂಟೆ ಶಾಫ್ಟ್ ಒಂದೇ ಒಂದು ಟೀತಿಂದ ನಮ್ಮದು ಗೇರ್ ಬಾಕ್ಸ್ ರೆಡಿ ಆಗ್ತಾಯಿಲ್ಲ. ಇದೆಷ್ಟು ಹೇಳು ರೇಟು? 9,100 ರೂಪಾಯಿ ಪ್ಲಸ್ ಬೇರಿಂಗು 1,300 ರೂಪಾಯಿ. 10,000 ರೂಪಾಯಿ ರೇಟ್. ಇಷ್ಟಿದೆ. ಇಷ್ಟಕ್ಕೆ ಹೊಸದು ಇದಾಕಿರೋದು. ಈಗ ಈ ಶಾಫ್ಟ್ ಬೆಂಡ್ ಆಗಿದೆ. ಯಾವಾಗ ಗಾಡಿ ಕೆಳಗೆ ಬಿತ್ತಲ್ಲ ಗೇರ್ ಬಾಕ್ಸು, ಇದು ಹಿಂಗೆ ಸ್ವಲ್ಪ ಬೆಂಡ್ ಆಗಿದೆ ಹಳೇದು. ಹಂಗಾಗಿ ಇದು ಹೊಸ ತಂದು ಹಾಕಿರೋದು. ಗಾಡಿಗಳಂತೂ ಬರ್ತಾನೆ ಇದ್ದಾವೆ ನೋಡ್ಬೋದು. ಏನು ಮಾಡೋದು ಏನು ಬಿಡೋದು. ನಮಗೆ ಭಯ ಏನು ಅಂದರೆ ದೊಡ್ಡ ಗಾಡಿ ಯಾವುದು ಬರ್ಬೋದು, ಸಣ್ಣ ಎಷ್ಟನ ಬರಲಿ ಪಾಸ್ ಆಗ್ತವೆ. ದೊಡ್ಡ ಗಾಡಿ ಯಾವುದು ಬಂದಿಲ್ಲ ಅಂದರೆ ಅಷ್ಟೇ ಸಾಕು.
ಫೈನಲ್ ಆಗಿ ನಮ್ಮ ಗೇರ್ ಬಾಕ್ಸ್ ರೆಡಿ ಆಯಿತು. ನಮ್ಮ ಮೇಸ್ತ್ರಿ ಅವ್ರು ಹೋಗಿ ಹುಡ್ಕೊಂಡ್ ಬಂದವ್ರೆ ಶಾಫ್ಟ್ನ ಇಷ್ಟೊತ್ತಿನಲ್ಲಿ. ಹಣ ಎಲ್ಲಿ ಸಿಗ್ತಾನ ಶಾಫ್ಟು? ನಮ್ಮ ಸ್ನೇಹಿತರ ಹತ್ರನಾ? ಇಷ್ಟೊತ್ತವರೆಗೂ ಏನು ನೋಡಿದ್ರು, ಇದು ಒಂದು ಪಾರ್ಟ್ ಆಫ್ ನಮ್ಮದು ಗಾಡಿ ಕೆಲಸ. ಇನ್ನೊಂದು ಪಾರ್ಟ್ ಇದೆ. ಇನ್ನೊಂದು ಪಾರ್ಟ್ ಯಾವುದು ಅಂದರೆ ಇದರಲ್ಲೇ ಹಾಕ್ತೀನಿ, ಅದನ್ನೇನು ಸಪ್ರೇಟ್ ಅಲ್ಲ. ಇಲ್ಲಿವರೆಗೂ ಎಲ್ಲ ಚೆನ್ನಾಗೇ ಇತ್ತು. ಇದೆಲ್ಲ ಆದಮೇಲೆ ಗೇರ್ ಬಾಕ್ಸ್ ಎಲ್ಲ ಫಿಟ್ ಆಯಿತು, ಕ್ಲಚ್ ಲೋಡಿಂಗ್ ಎಲ್ಲ ಫಿಟ್ ಮಾಡಿ, ಮತ್ತು ಜಾಯಿಂಟ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಎಲ್ಲ ರೆಡಿ ಮಾಡಿದ್ರು. ರೆಡಿ ಎಲ್ಲ ಆಯಿತು, ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ಏನಕ್ಕೆ ಸ್ಟಾರ್ಟ್ ಆಗ್ತಾಯಿಲ್ಲ ಅಂದರೆ ನಮಗೂ ಅಲ್ಲಿ ಗೊತ್ತಾಗಿಲ್ಲ. ತಿರುಗಿ ದಿನ ಹೋದ ಮೇಲೆ ಗೊತ್ತಾಗಿದ್ದು ನಮ್ಗೆ ಮ್ಯಾಟ್ರು. ಇದು ಎಲ್ಲ ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಈ ಕ್ಲಿಪ್ ಆಗ್ತಾ ಇರೋದು ನಿಮಗೆ. ಒಂದು ವೈರಿಂಗ್ ಕಲೆಕ್ಷನ್ ಕೊಟ್ಟಿಲ್ಲ. ಏನಕ್ಕೆ ಕಲೆಕ್ಷನ್ ಕೊಟ್ಟಿಲ್ಲ ಅಂದರೆ ಗಾಡಿ ಸ್ಟಾರ್ಟ್ ಏನಾನ ಅಲ್ಲೇ ಮಾಡಿದ್ರೆ ಇನ್ನು ಕಂಪ್ಲೇಂಟ್ ಕ್ಲಿಯರ್ ಆಗಿಲ್ಲ ಅಂತ ಇವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಮೆಕ್ಯಾನಿಕ್ ಏನಿದಾರೋ ಅವರು ಒಂದೂ ವೈರ್ ಕಲೆಕ್ಷನ್ಗಳು ಕೊಟ್ಟಿಲ್ಲ ಗೇರ್ ಬಾಕ್ಸ್ಗೆ. ಎಲ್ಲ ಹಂಗೆ ಬಿಟ್ಬಿಟ್ಟವ್ರೆ. ನಿಮ್ಮ ಸ್ಟಾರ್ಟರ್ ಸುಟ್ಟೋಗೈತೆ, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ಕತೆ ಹೇಳಿದ್ರು. ಆಮೇಲೆ ಏನೇನು ಮಾತುಕತೆ ಆಯಿತು ಅನ್ನೋದು ಈಗ ಹಾಕ್ತೀನಿ ನೋಡಿ, ಕ್ಲಿಪ್ಪು ನೋಡ್ಕೊಂಬನ್ನಿ. ನಾ ಕೆಲಸ ಮಾಡಿದ್ಮ್ಯಾಗ ನಿಮ್ ರೊಕ್ಕ ಬ್ಯಾಟ್ರಿ ಫಾಲ್ಟ್ ನಿಮ್ದು. ಬ್ಯಾಟ್ರಿ ಫಾಲ್ಟ್ ಓಕೆ. ರಾತ್ರಿ 2 ಗಂಟೆಗೆ ಯಾರು ಬರ್ತಾರೆ ಬ್ಯಾಟ್ರಿ ಚಾಲೂ ಮಾಡಕ? ನಮ್ದು ಏನಾರ ಇದ್ದಂದ್ರೆ ನಾ ಬಂದಿಲ್ಲ ಅಂದ್ರೆ ಒಂದ್ ನಿಮಿಷ ನಾನು ಹೇಳದ್ ಕೇಳ್ರಿ. ಒಂದು ತಾಸು ಇರ್ರಿ, ನಮ್ದು ಗಾಡಿ ಬರ್ತೈತೆ, 2 ಬ್ಯಾಟ್ರಿ ಬಿಚ್ಕೊಟ್ಟು ಚಾಲೂ ಮಾಡೋಣ, ನೋಡೋಣ ಆಯ್ತಾ? ಅಂದ್ರೆ 1 ತಾಸು ಮಟ್ಟ ಇಲ್ಲಿ ಗಾಡಿ ಬರ್ತದಲ್ಲ. ಎಲ್ಲೈತಿ ಗಾಡಿ? ಅದು ಧಾರವಾಡ, ಇನ್ನು ಧಾರವಾಡಕ್ಕಿಂತ ಹಿಂದೆ 8 ಕಿಲೋಮೀಟರ್. ನೋಡ್ರಿ, ನೀವು ಹಿಂಗೆ ಹೇಳತ್ತೀರಿ, ನಾವು ಯಾವ ನಂಬಿಕೆ ಮ್ಯಾಗ ಗಾಡಿ ಬಿಟ್ಟು ಹೋಗ್ಬೇಕು? ನೀವು ವಿಚಾರ ಮಾಡ್ರಿ. ನಂಬಿಕೆ ರೊಕ್ಕ ಅದು, ನೀವು ವಿಚಾರ ಮಾಡಿ ನೋಡ್ರಿ. ಹಂಗ ಬಾಳ ಆಗಿದೆ ನಮ್ ಜೊತೆಗೆ. ಬೇರೆಯವ್ರು ನೋಡ್ದಂಗ ನಮ್ಮನ್ನ ನೋಡ್ಬೇಡ್ರಿ ನೀವು. ಹಾ ಹೇಳ್ರಿ. ನಿಮಗೆ ಕೊಡಂಗಿಲ್ಲ ಅಂತಿಲ್ಲ, ನೀವು ನಾ ಯಾವ ನಂಬಿಕೆ ಬಿಟ್ಟು ಅಂತೀರ? ಹೌದಾ? ಈಗ ಅವ್ರದೊಂದು ಗಾಡಿ ಬರೋದು, ಬೆಂಜ್ ಬರೋದೈತಿ. GPS ಚೆಕ್ ಮಾಡ್ರಿ, ಎಲ್ಲೈತ್ ಗಾಡಿ ನೀವೇ ನೋಡ್ರಿ. ನೋಡ್ರಿ ನೀವು ನೋಡ್ರಿ, ಗೊತ್ತಾಗಲ್ಲ ನಿಮ್ಗೆ ಲೊಕೇಶನ್. ನೋಡ್ರಿ ಎಲ್ಲೈತಿ, ಯಾವ ಇದು ತೋರ್ಸು ಮನೆ ಅವ್ರಿಗೆ, ಅವ್ರು ನೋಡ್ತಾರ ಬಿಡು. ಇದು ಗಾಡಿ, ಇದು ಧಾರವಾಡ. ಗಾಡಿ ಇಲ್ಲೇ ಬರ. ಎತ್ತು ಡ್ರೈವರ್ ಫೋನ್ ಎತ್ತು. ಹಲೋ, ಲೌಡ್ ಸ್ಪೀಕರ್ ಇಡು. ಡೀಸೆಲ್ ಇಲ್ಲ ಹೇಗಂತೆ? ನಿಂಗೆ ಕೊಡ್ತಿದ್ದ ಪಾಯಿಂಟ್ ಐತಾ? ಪಾಯಿಂಟ್ ಐತಾ? ಆಯ್ತು ಬಾ, ಬರುತ್ ಬಾ, ಸಿಂಗಲ್ ರೋಡ್ ಪಾಸ್ ಆಗುತ್ತೆ. ನೀವು ಯಾರ್ಗಾನ ಚೂತಿಯಾಗಳಿಗೆ ಹೇಳ್ರಿ, ಬೇರೆ ಗಾಡಿಯವ್ರಿಗೆ. ನಾನು 7 ಗಾಡಿ ಓನರ್, ಯೂಟ್ಯೂಬರ್. ಹುಬ್ಳಿ ಧಾರವಾಡದಾಗ ಅರ್ಧ ಜನಕ್ಕೆ ಕೇಳ್ರಿ, ನನ್ನ ಬಗ್ಗೆ ಹೇಳ್ತಾರೆ. ಗೂಗಲ್ ಬರುತ್ತೆ. ನಾನು ಗೂಗಲ್ ಗೂಗಲ್ ಓಡೋಗ ಅಂತ ನನ್ನ ಮಗ ಅಲ್ಲ. ನಮ್ದು ತಪ್ಪು ಯಾವಾಗ ನನ್ನ ಗಾಡಿ ಡೈಲಿ 3 ಹಿಂಗ್ ಹೋಗ್ತಾ ಹಿಂಗ್ ಬರ್ತಾವ. ಅರ್ಥ ಆಯ್ತಣ್ಣ? ನಾ ಹೇಳು ದಿವಸ ಬರ್ತಾ ಮತ್ ನಾನ್ ಹೇಳದ್ ಅರ್ಥ ಆಗ್ತೈತಿ ನಿಮ್ಗೆ? ಗಾಡಿ ಚಾಲು ಆಗೋವರೆಗೂ ನಾನು ₹1 ಕೊಡಕ್ ಆಗಲ್ಲ. ಕೊಡಂಗಿಲ್ಲ. ಗಾಡಿ ಚಾಲು ಇಷ್ಟು ಎಲ್ಲ ನಾನು ನಿಮ್ಗೆ ಏನು ಹೇಳ್ತಾ ಇಲ್ಲ. ಇಲ್ಲಿವರೆಗೂ ನೋಡಿದ್ರಲ್ಲ ಒಂದು ಕ್ಲಿಪ್ಪು. ಈಗ ಮೆಕ್ಯಾನಿಕ್ ಹೇಳ್ತಾ ಇರೋದೇನು, ನಮಗೆ ದುಡ್ಡು ಕೊಡಿ, ನಾವು ಹೋಗ್ಬಿಡ್ಬೇಕು ಇಲ್ಲಿಂದ. ಈಗ ನಾವು ಎಷ್ಟು 16,000 ಲೇಬರ್ ಮಾತಾಡಿದ್ದು, ಮತ್ತೆ ಗೇರ್ ಬಾಕ್ಸ್ ಬಿಚ್ಚಿದ್ದು ಎಕ್ಸ್ಟ್ರಾ 4,000, ಟೋಟಲ್ 20,000 ಕೇಳ್ತವ್ರೆ. ನಾವು 20,000 ಕೊಡಕ್ಕೆ ರೆಡಿ ಇಲ್ಲ. 20,000 ಕೊಡೋಣ, ನಾವು 16,000 ಮಾತಾಡಿದ್ದು ಟೋಟಲ್ ಕೆಲಸಕ್ಕೆ. ಆಮೇಲೆ ಅವ್ರು ನಾಟಕ ಆಡಿದ್ದು ನಮಗೆ ಬಿಚ್ಚಬೇಕಾದ್ರೆ ಎಕ್ಸ್ಟ್ರಾ 4,000 ಆಗುತ್ತೆ ಅಂತ ಹೇಳಿದ್ರು. ಆಯ್ತು, ನಮ್ಮ ಮನೆ ಬರ, ಏನೂ ಮಾಡೋಕ್ಕಾಗಲ್ಲ, ರೋಡಲ್ಲಿ ನಿಂತೈತೆ, ಗಾಡಿ ಮಾಡಿ ಅಂತ ಹೇಳಿದ್ದೀವಿ. ಗಾಡಿ ಎಲ್ಲ ರೆಡಿ ಆದ್ಮೇಲೆ ಗಾಡಿ ಸ್ಟಾರ್ಟ್ ಆಗಿಲ್ಲ. ದುಡ್ಡು ಕೊಡು ಅಂದರೆ ಯಾವ ನನ್ನ ಮಗ ತಂದು ಕೊಡ್ತಾನೆ ದುಡ್ಡನ್ನ? ಗಾಡಿ ಸ್ಟಾರ್ಟ್ ಮಾಡಿ ಕಳಿಸಿ ದುಡ್ಡು ಕೇಳ್ಬೇಕು ತಾನೆ? ಗಾಡಿ ಸ್ಟಾರ್ಟ್ ಮಾಡಿ ಒಂದು ಟ್ರಿಪ್ ಟ್ರಯಲ್ ಹೊಡಿಬೇಕು ತಾನೆ? ಇವರೇ ಬೇಕು ಅಂತ ಗಾಡಿ ಸ್ಟಾರ್ಟ್ ಆಗ್ದಂಗೆ ವೈರಿಂಗ್ ಕಲೆಕ್ಷನ್ ಕೊಡ್ದಂಗೆ ದುಡ್ಡು ಕೊಡು ನಾನು ಹೋಗ್ಬೇಕು ಅಂದರೆ ಯಾವನ್ ಕೊಡ್ತಾನೆ ಗುರು ದುಡ್ಡು? ಎಷ್ಟು ಜನಕ್ಕೆ ಇವ್ರು ಹಿಂಗೆ ಮಂಗಗಳು ಮಾಡಿರ್ಬೋದು, ಎಷ್ಟು ಜನಕ್ಕೆ ಮೋಸ ಮಾಡಿರ್ಬೋದು ಹಿಂಗೆ ಹೊರಗಡೆ ಗಾಡಿಯವ್ರಿಗೆ. ನಾವಂತೂ ಸ್ಟೇಟ್ ಅವರು ಬಿಡಿ, ಹೊರಗಡೆ ಔಟ್ ಆಫ್ ಸ್ಟೇಟು 1000 ಕಿಲೋಮೀಟರ್ಗಳಿಂದ ಗಾಡಿಗಳು ಬಂದಿರ್ತಾರೆ. ಅವ್ರು ಎಷ್ಟು ಜನ ಮಂಗಗಳಾಗಿರ್ಬೋದು? ನೀವು ನಿಮ್ಗೆ 16,000 ಹೇಳಿದ್ರಿ, ನಾನು ಕೊಡ್ತೀನಿ. 16,000 ಆಗಿದ್ಮೇಲೆ ಗೇರ್ ಬಾಕ್ಸ್ ಎಷ್ಟು ಅಂತ ಹಿಡಿತೀನಿ ಅಂತಿದ್ದಾನಿಲ್ಲ ನಾನು. ಏನಾಯ್ತು? 16,000 ರೂಪಾಯಿ ಅಂತಿದ್ದೆ. ಅಂತಿದ್ಮೇಲೆ ಗೇರ್ ಬಾಕ್ಸ್ ಓಪನ್ ಆಗತ್ತಿದ್ದ ಆ ಥರ ಎಷ್ಟು ಅಂತ ಅಂದಿದ್ದೇನಿಲ್ಲ ನಾನು. ನೀವು ವಿಚಾರ ಮಾಡಿ ನೋಡಿ. ಗೇರ್ ಬಾಕ್ಸ್ ವರ್ಲಿಂಗ್ ಹೇಳಿದ್ದೀನಿಲ್ಲ ನಿಮ್ಗೆ. ಎಷ್ಟಾಯ್ತು ಮಂತಣ್ಣ ಲೇಬರ್ ಚಾರ್ಜ್? ನಾ ಏನು ಹೇಳಂಗಿಲ್ಲಣ್ಣ. ಈಗ ಲೇಬರ್ ಚಾರ್ಜ್ ಎಷ್ಟಾಯ್ತು? ಸ್ವಲ್ಪ ನಮ್ಮ ಮಾತು ಕೇಳೇನಾ? ಮಾಡಿದ ಮಾತು ಒಂಥರ, ಈಗ ಆಗಿದ್ಮ್ಯಾಗ ಒಂಥರ ಮಾಡಿದಂದು ಉಪಯೋಗ ಇಲ್ಲ. ನೀವು ಮತ್ತೆ ನಮ್ಗೆ ಬೇಕಾಗ್ತಿದೆ. ನಾನು ಹೇಳಿದ್ ನಿಮ್ಗೆ ಫಸ್ಟ್ 16,000 ರೂಪಾಯಿ ಬರೋಬರ. ಇಲ್ಲೇ ಕುಂತಾಗ ಗೇರ್ ಬಾಕ್ಸ್ ಓಪನ್ ಮಾಡೋ ಮುಂದೆ ನಾ ಏನು ಹೇಳಿದ್ದೆ, ಅಣ್ಣಾರ ಎಷ್ಟ್ರಾ ಕೆಲಸ ಆಗಾಗ್ತಿದ್ದು ನೀವು ವಿಚಾರ ಮಾಡಿಕೊಡ್ರಿ ಅಂತ ನೀ ಅಂದಿದ್ದೆ. ನಾ ಅಂದಿದ್ದೇನಿಲ್ಲ. ಅದಕ್ಕೆ ಬಗ್ಗೆ ನಾ ಏನು ಹೇಳಂಗಿಲ್ಲ, ನೀವು ವಿಚಾರ ಮಾಡಿಕೊಡ್ಬೇಕು. ಆಯ್ತು. ಎಷ್ಟಾಯ್ತು ನಿಮ್ದು ಹೇಳ್ರಿ? ಯಾವುದು ಎಲ್ಲ ಟೋಟಲ್ ಎಷ್ಟು ನಿಮ್ಗೆ ಕೊಡ್ಬೇಕು? ಈಗ ಮೊದಲು 16,000 ರೂಪಾಯಿ ಮಾತಾಡಿದ್ದಾನ.
ಈಗ ಅದ್ರದ್ದು ಎಕ್ಸ್ಟ್ರಾ ಮಾಡಿದ್ದು 4,000 ಇಲ್ಲಿ ಟೋಟಲ್ 20,000 ಆಯ್ತು ಲೇಬರು. ಗೇರ್ ಬಾಕ್ಸ್ ಇಳಿಸಿ ಬಿಚ್ಚಿ ಫಿಟ್ ಮಾಡಕ್ಕೆ 20,000 ಎಲ್ಲ ಲೇಬರ್ ತಗೊಂತಾರೆ. ಗೇರ್ ಬಾಕ್ಸ್ ಬಿಚ್ಚಿ ಗೇರ್ ಬಾಕ್ಸಿಂದ ಒಂದೇ ಕೆಲಸ ಮಾಡಿದ ನಾನು. ಗೇರ್ ಬಾಕ್ಸು, ಕ್ಲಚ್ಚು, ಲೋಡಿಂಗ್, ಮತ್ತೇನೇನು ಮಾಡಿದಾನ? ಜಾಯಿಂಟ್ದು ಜಾಯಿಂಟ್ ಅದ್ರಾಗ ಬಂತದ, ಎದ್ರಾಗ ಬಂತ ಎಲ್ಲ ಏಕಾದು ಅದಣ್ಣ. ಗಾಡಿ ಲೋಡಿಂಗ್ ಹಿಡಿದು ಅದು ಬೇರೆ ಅದು ಬೇರೆ ಇರ್ತಿದೆ. ಕ್ಲಚ್ ರನ್ನಿಂಗ್ ಗಾಡಿದು ಬಿಚ್ಚಿ ಫಿಟ್ ಮಾಡುದು, ಕ್ಲಚ್ ಪ್ಲೇಟ್, ಲೋಡಿಂಗ್ ಪ್ಲೇಟ್ ಹಾಕುದು, ಅದು ಕೆಲಸ ಅದು ಬೇರೆ ಇರ್ತದೆ. ಗಾಡಿ ರೋಡಾಗ ನಿಂತು ಮಾಡಿದ್ರೆ ನೀವು ಓಕೆ. ನಾನೇನು ನಿಮಗೆ ದುಡ್ಡು ಕೊಡಲ್ಲ ಅಂತ ಹೇಳ್ತಾ ಇದೀನ? ನಾನು ನಿಮಗೆ ಕೊಡಲ್ಲ ಅಂತ ಹೇಳ್ತಾ ಇದೀನ? ಇಲ್ಲ. ಮತ್ತೆ ಗಾಡಿ ಚಾಲು ಆಗ್ಬೇಕಣ್ಣ. ನಿಮ್ ಗ್ಯಾರೇಜ್ ಅಲ್ಲೇ ತಗೊಂಡೋಗೋಣ ಬೆಳಗ್ಗೆ, ಅಲ್ಲೇ ನೋಡಿ ಚೆಕ್ ಮಾಡ್ಕೊಂಡು ನಿಮ್ದು ಏನಾಯ್ತು ರೊಕ್ಕ ಕೊಟ್ಟು ಹೋಗ್ತೀವಿ. ನಾವು ಓಡೋಗ್ತೀವಿ ಅಂತ ಹೇಳ್ತಾ ನಿಮಗೆ. ನಮ್ ಗ್ಯಾರೇಜ್ ಇಲ್ಲಿ 20 ಕಿಲೋಮೀಟರ್ ಐತಿ. ಬಿಗ್ ಮಿಸ್ರ ಆಯ್ತಲ್ಲ, 16-18 ಕಿಲೋಮೀಟರ್ ಆಗ್ತದೆ. ಅಲ್ಲೇ ಐತಿ ನಮ್ ಗ್ಯಾರೇಜ್. ಅಲ್ಲಿ ನಿಮ್ ಪಂಚರ್ ಶಾಪ್ ಅವರದಾರಲ್ಲ, ಅವ್ರ ಹೆಸರು ಹೇಳ್ರಿ ನೋಡೋಣ. ಈಗ ಗಾಡಿ ಚಾಲು ಆಗ್ಬೇಕು, ಬ್ಯಾಟ್ರಿ ತರ್ಸೋಣ. ಈಗ ಗಾಡಿ ಬರ್ತದೆ, ಚಾಲು ಮಾಡೋಣ. ಏನೋ ಚಾಲು ಮಾಡಿ ನಾವು ಚೆಕ್ ಮಾಡ್ಕೊಬೇಕು, ಗೇರ್ ಎಲ್ಲ ಕರೆಕ್ಟಾಗಿ ಬೀಳ್ತಾ ಐತಾ, ಮೂವ್ ಆಗ್ತಾ ಐತಾ, ಅದೇನಾಯ್ತಾ ನಿಮ್ಗೆ ಲೇಬರ್ ಚಾರ್ಜ್ ಕೊಡೋಣ. ಇನ್ನೊಂದು 15-20 ನಿಮಿಷ ಇರೋಣ, ಗಾಡಿ ಬರ್ತಾ ಚಾಲು ಮಾಡೋಣ. ನಾವು ಇಲ್ಲಿಂದ ಹುಬ್ಳಿಗೆ ಹೋಗ್ಬೇಕು ಮನೆಗೆ. ಮತ್ತೆ ನೀವು ನನ್ನ ಮೇಲೆ ನಂಬಿಕೆ ಇದ್ರೆ ಬಿಟ್ಟು ಹೋಗೋಣ. ನಾನು ಬೆಳಗ್ಗೆ ನಿಮ್ಗೆ ಅದೇನಾಯ್ತೋ ಗಾಡಿ ಚಾಲು ಆದ್ಮೇಲೆ ರೊಕ್ಕ ಹಾಕ್ತೇನೆ. ಹಂಗೆ ಹ್ಯಾಂಗ್ ಬರ್ತದೆ? ಮತ್ತೆ ನೀವು ನಿಮ್ದೊಂದು ನಮ್ದೊಂದು ಹೇಳ್ತೀರಲ್ಲ ಅಣ್ಣ. ಇನ್ನು 20 ನಿಮಿಷ ಕಾಯಿರಿ, ಗಾಡಿ ಬರ್ತೈತ, ನೀವು ಆಗಲ್ಲ ಅಂತೀರ. ಈಗ ರೊಕ್ಕ ಕೊಡ್ಲೇಬೇಕಂದ್ರೆ ನಾನು ಏನ್ ಹೇಳೋಣ ಹೇಳ್ರಿ? ನಾನು ಹೆಂಗ್ ನಂಬೋದು ನಿಮ್ಮನ್ನ? ಈ ಮಾತು ಅಂತಿದ್ದೇನ ನಾನು ಫಸ್ಟ್. ಏನಂತ? ಈಗ ಈ ಮಾತು ಗಾಡಿ ಸ್ಟಾರ್ಟ್ ಆತರ ನಿಮ್ ಬ್ಯಾಟ್ರಿ ಡೌನ್ ಐತಿ, ಚಾಲು ಐತಿ. ಯಾರು ಗೊತ್ತಣ? ಅದು ನನಗೆ ಗೊತ್ತಾ, ನಿಮ್ಗೆ ಗೊತ್ತಣ? ಬ್ಯಾಟ್ರಿ ಡೌನ್ ಐತೆ, ನಂದು ತಪ್ಪಿಲ್ಲ, ನಿಂದು ತಪ್ಪಿಲ್ಲ. ಇಂಡಿಕೇಟರ್ ಹಾಕೋದ್ಮೇಲೆ ಡೌನ್ ಆಗೇ ಆಗ್ತದೆ, ಏನು ಮಾಡಕ್ ಆಗಲ್ಲ. ನೀವು ನಮ್ಗೆ ಹಿಂಗ ಹೇಳಿದಂದ್ರೆ ಹೆಂಗ? ಗಾಡಿ ಚಾಲು ಹೋಗ್ತಿದ್ ಯಾರು ಕೊಡ್ತಾರಣ? ನೀನು ನಾನ್ ನಿನ್ ಕೊಡಲ್ಲ ಅಂತ ಯಾರು ಹೇಳ್ತಾರ? ರೊಕ್ಕ ಕೊಡಲ್ಲ ಅಂತ ಯಾರು ಹೇಳ್ತಾರ? 2 ಗಂಟೆ ಬರ್ತಾವ, 2 ತಾಸು ಬಿಟ್ಟು ಬರ್ತಾವ. 2 ತಾಸು ಯಾರು ಬರ್ತಾರ ಅಂತ ಹೇಳ್ತಿಲ್ಲ, ಲೊಕೇಶನ್ ತೋರಿಸ್ತಾ ಇಲ್ಲ. ಅರ್ಧ ಗಂಟೆಯಿಂದ ಅದೇ ಡಿಸ್ಕಷನ್. ಅವ್ರೇನ್ ಹೇಳ್ತಾರೆ, ಅವ್ರಿಗೆ ದುಡ್ಡು ಕೊಟ್ಬಿಡ್ಬೇಕು ನಾವು. ಗಾಡಿ ಸ್ಟಾರ್ಟ್ ಆಗುತ್ತೋ ಬಿಡುತ್ತೋ, ನಾವೆಲ್ಲ ಸಾಯ್ತೀವೋ, ನಾವು ರೋಡಾಗೆ ಬಿದ್ದು ಸಾಯ್ತೀವೋ, ನಮಗೆ ಅದು ಗೊತ್ತಿಲ್ಲ, ಸಂಬಂಧ ಇಲ್ಲ. ಅವ್ರು ಗೇರ್ ಬಾಕ್ಸ್ ಫಿಟ್ ಮಾಡಿದ್ದಾರೆ, ಏರ್ಸಿದ್ದಾರೆ, ಅದು ಹೆಂಗಾಗೈತೆ ಅನ್ನೋದು ನಮಗೆ ಗೊತ್ತಿಲ್ಲ. ಅವ್ರಿಗೆ ದುಡ್ಡು ಕೊಟ್ರೆ ಅವ್ರು 17,000 ಹೋಗ್ಬಿಡ್ತಾರೆ. ಎಷ್ಟು? 20,000 ಅವ್ರು ಕೇಳ್ತಾರೆ. ನಾನು ಕೊಟ್ಟಿದ್ದು ಲಾಸ್ಟಿಗೆ 17,000ನೇ. 20,000 ದುಡ್ಡು ಕೊಟ್ರೆ ಹೋಗ್ಬಿಡ್ತಾರೆ. ಎಲ್ಲನ ನೀವು ಇಡೀ ಪ್ರಪಂಚದಾಗ ಎಷ್ಟು ಜನ ಡ್ರೈವರ್ಗಳು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದೀವಿ? ಯಾರನ್ನ ಗೇರ್ ಬಾಕ್ಸ್ ಇಲ್ಲಿ ಸೇರ್ಸೋಕ್ಕೆ, ಕ್ಲಚ್ ಲೋಡಿಂಗ್ ಫಿಟ್ ಮಾಡಿ ಗೇರ್ ಬಾಕ್ಸ್ ಇಲ್ಲಿ ಸೇರ್ಸೋಕ್ಕೆ 17,000 ಯಾರನ್ನ ಕೊಟ್ಟಿದ್ದೀರಾ? ಶೋರೂಮಲ್ಲೂ ಅಷ್ಟು ತಗೊಳಲ್ಲ, 600 ರೂಪಾಯಿ ತಗೊಂತಾರೆ ರೋಡ್ಗೆ ಬಂದು ಮಾಡೋದು. ಕೊಟ್ಟಿದ್ದೀವಿ, ನಾವು ಮಾತು ಕೊಟ್ಟಿದ್ವಿ ಅವ್ರಿಗೆ, ಸರಿ ಅಣ್ಣ 16,000 ಕೊಡ್ತೀನಿ ಮಾಡು ಅಂತ ಕೊಟ್ಟಿದ್ದೀವಿ. ಅದು ಬಿಟ್ಟು ಅವ್ರು ಎಂತೆಂಥ ನಾಟಕಗಳಾಡ್ತಾವ್ರು ನೋಡ್ರಿ. ಗಾಡಿ ಯಾವನ ದುಡ್ಡು ಕೊಡ್ತಾನ ಗುರು ರೆಡಿ ಹಾಕಿನ ಮುಂಚೆ? ಅವ್ರು ಎಲ್ಲರೂ ಕೊಡ್ತಾರಂತ. ಅವ್ರಿಗೆ ಗಾಡಿ ರೆಡಿ ಹಾಕಿನ ಮುಂಚೆ ಎಲ್ಲರೂ ದುಡ್ಡು ಕೊಟ್ಟು ಹೋಗ್ಬಿಡ್ತಾರಂತ. ಗೇರ್ ಬಾಕ್ಸ್ ಫಿಟ್ ಮಾಡಿದ ತಕ್ಷಣ ಸ್ಟಾರ್ಟ್ ಮಾಡಿ ಟ್ರಯಲ್ ಹೊಡೆದಿದ್ದು ನನ್ನ ಮಗ ಕೊಡ್ತಾನೆ ಕಾಸು ಅವ್ರಿಗೆ. ಧಾರವಾಡ ಬಿಟ್ಟೈತ್ ಗಾಡಿ. ಆಯ್ತಣ್ಣ, 20 ನಿಮಿಷ ಆಯ್ತಿಲ್ಲ, ಅರ್ಧ ತಾಸು ಕುಂದಿರ್ತೀನಿ ನೋಡು. ಅದು ಅರ್ಧ ತಾಸು ಮ್ಯಾಗ ಆಗಿಲ್ಲ ಅಂದ್ರೆ ಅಮೌಂಟ್ ಹಾಕ್ಬೇಕಣ್ಣ. ಬೆಳಗ್ಗೆ ಕೇಳಿಲ್ಲ, ರೋಡ್ ನಂದು ನಿಂದಲ್ಲಣ್ಣ, ಸಿಂಗಲ್ ರೋಡ್ 10 ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ. ಅರ್ಧ ತಾಸ 30 ನಿಮಿಷ ಟೈಮ್ ಕೊಟ್ಕೊಂಡು ಕುಂದ್ರೋಕ್ ಆಗಲ್ಲ. ಮತ್ತೆ 1 ತಾಸು ಕುಂದ್ರಲ್ಲ ಅಣ್ಣ. ಕೆಳಗೆರೆ ಕಡೆ ಐತಿ ಗಾಡಿ, ಇಲ್ಲ ಐತಿ ನೋಡ್ರಿ ಗಾಡಿ. ಸಿಂಗಲ್ ರೋಡ್ ಬಿಟ್ಟಾನೆ. ಅದಣ್ಣ 1 ತಾಸು ಕುಂದ್ರಲಿ, 2 ತಾಸು ಕುಂದ್ರು, ನೀವು ಹೇಳ್ರಿ. ನಾನು ಕುಂದ್ರು ಅಂತ ಹೇಳ್ತಿಲ್ಲಣ್ಣ. ಈಗ ನಿಮ್ಮ 20 ನಿಮಿಷ ಅಂತ ಹೇಳಿದ್ ನೀವು, ನಾ ಅರ್ಧ ತಾಸು ಅಂತ ಹೇಳಿದ. ಮತ್ತೆ 1 ತಾಸು ಕೇಳತ್ತೀನಿ ನಿಮ್ಗೆ. ಯಾವ ಮಾತಿಗೆ ಬೇಗನೆ ಬರ್ತಾನೆ, ಅರ್ಧ ತಾಸಿಗೆ ಬರ್ತಾನೆ. ಸ್ವಲ್ಪ ಕೂಲಾಗಿರ್ರಿ. ಬರ್ತಾನೆ ಅರ್ಧ ತಾಸು ಒಳಗೆ, ಚಾಲು ಮಾಡೋಣ ಗಾಡಿ. ನಮಗೆ ಇಷ್ಟು ವಯಸ್ಸಾಗ ಸರ್ವಿಸ್ದಾಗ ನೀವು ಹಿಂಗೆ ಫಸ್ಟ್ ಸಲ ಹಿಂಗೆ ಇಡಾಕ್ತೀವಿ. ನಾವು ಇಷ್ಟು ವಯಸ್ಸಾಗ ಇಷ್ಟೊಂದು ಕಾಸ್ಟ್ಲಿ ನಾವು ಹಂಗ ಕೆಲಸ ಆಗಿದ್ಮ್ಯಾಗ ಅವ್ರು ಬಿಟ್ಟು ಹೋಗ್ಬೇಕು ಆ ಥರ ನಾವು ಯಾವತ್ತೂ ಹೇಳಿಲ್ಲಣ್ಣ, ಯಾವತ್ತೂ ಹೇಳಿಲ್ಲಣ್ಣ. ಅಲ್ಲ ಅಣ್ಣ, ಕಾಸ್ಟ್ಲಿ ಏನಂದಿರ್ ನೀವು? ನಾವು ಇಷ್ಟು ಕಾಸ್ಟ್ಲಿ ಲೇಬರ್ ಎಲ್ಲೂ ನೋಡ್ಲಿಲ್ಲಣ್ಣ. ಇಷ್ಟು ವರ್ಷ ಬೆಳಗ್ಗೆ ಇದ ಮಾತು ಹೇಳ್ಬೇಕಾಗಿತ್ತ. ನಾನು ಬೆಳಿಗ್ಗೆ ಹೇಳಿದ್, ನೀವು ಏನ್ ಹೇಳಿದ್ರಿ? ಅಲ್ಲ ಬೆಳಗ್ಗೆ ನೀವು ನಾನು ಮಾಡ್ಕೊಡ್ರ ಆಯ್ತು. ಒಂದ್ ಮಿನಿಟ್ ಮಾತು ನೀವೇನ್ ಹೇಳಿದ್ರಿ? ಅಣ್ಣ ಟ್ರಾಲಿ ತೋರ್ಬೇಕು, ಬಾಡಿಗೆ ಕೊಡ್ಬೇಕು. ಕಾಸ್ಟ್ಲಿ ಆತ. ಈಗ ನಿಮ್ಗೆ ಕಾಸ್ಟ್ಲಿ ಸಲುವಾಗಿ ನೀವು ಹಿಂಗ್ ಮಾಡತ್ತೀರಿ. ನಾನು ಕಾಸ್ಟ್ಲಿ ಸಲುವಾಗಿ ಮಾಡ್ತೀನಿ ಅಂತ ಹೇಳಿಲ್ಲಣ್ಣ. ಯಾರು ಹೇಳಿದ್ರ? ಮತ್ತೆ ಈಗ ನೀವು 16,000 ಲೇಬರ್ ಹೇಳಿದ್ರಿ, ಸರಿ ಅಣ್ಣ ಕೊಡ್ತೀನಿ ಅಂದೆ. ಮತ್ತೆ ಈಗ 4,000 ಎಕ್ಸ್ಟ್ರಾ ಕೊಡು ಅಂದ್ರೆ ಯಾವ ಲೆಕ್ಕ? ಗೇರ್ ಬಾಕ್ಸ್ ಓಪನ್ ಮಾಡಿದ್ ಕೊಡಂಗಿಲ್ಲ. ಮತ್ತೆ 16,000 ಏನು ಕೊಡ್ತಾರಣ್ಣ? ಗೇರ್ ಬಾಕ್ಸ್ ಕೆಲಸ ಮಾಡೋದು ಹೋಗ್ತಾನೆ 16,000 ಕೊಡೋದು. ಇಳಿದಿರ ಗೇರ್ ಬಾಕ್ಸ್ ಹೊರಗೆ ಹೇಳೋದು, ಜಾಯಿಂಟ್ ಚೆಕ್ ಮಾಡ್ಬಿಟ್ಟು. ಒಂದ್ ನಿಮಿಷ ಆಯ್ತು, ಹೇಳೋಣ ಹೇಳೋಣ. ಈಗ ಏನ್ ಮಾಡೋದು? 16,000 ಅಷ್ಟೇ ಕೊಡ್ತೀರಿ ನೀವು?
ಗಾಡಿ ಚಾಲುವನ ಆಗ್ಲಿರೋಣ, ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತಿದ್ದೀನಿ ನೀನು? ಹೆಂಗಣ್ಣ ನಿಮ್ದು ಲೆಕ್ಕ? ನಾನೇನು ತಪ್ಪು ಮಾತಾಡ್ತೀನಿ ನಿಮಗೆ? ಲೆಕ್ಕ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಣ್ಣ. ಗಾಡಿ ಚಾಲು ಆಗ್ತಿದ್ದು ನಿಮ್ಗೆ ನ್ಯಾಯ ಹೆಂಗ್ ಬರ್ತದಣ್ಣ ಕೇಳಕ್ ರೊಕ್ಕ? ಅಯ್ಯ ಅಂದ್ರೆ ಕೆಲಸ ಆಗಿದೆ ಗಾಡಿಯನ್ನ ಚಾಲು ಮಾಡೋನಿರೋಣ. ಅವ್ರು ನಮಗೆ ಸ್ಟಾರ್ಟಿಂಗ್ ಹೇಳಿದ್ದು 16,000 ಲೇಬರ್ ಕೊಡಿ ಅಂತ. ಆಮೇಲೆ ಗೇರ್ ಬಾಕ್ಸ್ ಬಿಚ್ಚಬೇಕಾದ್ರೆ ಹೇಳ್ತಾರೆ 16,000. ನಾವೇನು ಮಂಗನ್ ಮಕ್ಳು 16,000 ಕೊಡ್ತೀವಿ ಅಂತ ಒಪ್ಕೊಳಕ್ಕೆ? ಟೋಟಲ್ ಕೆಲಸ ಮಾಡ್ಕೊಡಕ್ಕೆ 16,000, ಅಲ್ಲಿಗೂ ಜಾಸ್ತಿ ಆಯಿತು. ನಮ್ಮ ರವಿ ಅಣ್ಣ ಹೇಳಿದ್ರು ಬೇರೆ ಒಂದು ಇಬ್ಬರು ಜನ ಕೇಳೋಣ, ಅಣ್ಣ ಗಾಡಿ ರೋಡಾಗಿ ನಿಂತೈತೆ, ರಿಸ್ಕ್ ಬೇಡ, 5,000 ಜಾಸ್ತಿ ತೊಗೊಳ್ಳಿ, ಮಾಡ್ಕೊಟ್ಬಿಡ್ಲಿ ಬಿಡು ಅಂತ ನಾನೇ ಹೇಳಿದೆ ಅವ್ರಿಗೆ. ನಿನಗೂ ಹೇಳಿಲ್ಲ ಅಲ್ಲೇ? ಮಾಡ್ಕೊಟ್ಬಿಡ್ಲಿ ಬೇಡ, ಮತ್ತೆ ಲೇಬರ್ ಹುಡುಕಿ ಮತ್ತೆ ಮೆಕ್ಯಾನಿಕ್ ನೋಡಿ ತರ್ಸ್ಕೊಂಡು ಅಷ್ಟೊತ್ತಿಗೆ ಸಿಕ್ಕಾಬಿಟ್ಟೆ ಲೇಟ್ ಆಗುತ್ತೆ, ಫಸ್ಟ್ ಗಾಡಿ ತೆಗಿಬೇಕು ಇಲ್ಲಿಂದ, 5,000 ಜಾಸ್ತಿ ಹೋಗ್ಲಿ ಬಿಡು, 16,000 ಕೊಟ್ಟು ಮಾಡ್ಸೋಣ ಅಂತ ನಾನೇ ಹೇಳಿದ್ದೀನಿ. ಇವರು ಕರೆಕ್ಟಾಗಿ ಗೇರ್ ಬಾಕ್ಸ್ ಬಿಚ್ಚೋ ಟೈಮಿಗೆ ಉಲ್ಟಾ ಹೊಡಿತಾರೆ, ಮತ್ತೆ 4,000 ಎಕ್ಸ್ಟ್ರಾ ಕೊಡಬೇಕು. ಏನು ಕಾಸ್ಟ್ಲಿ ದುನಿಯಾ ಅಂದರೆ ನಿಜವಾಗ್ಲೂ ಇಡೀ ಪ್ರಪಂಚದಾಗೆ ಯಾರು ತಗೊಳಲ್ಲ ಅಷ್ಟು ಲೇಬರ್ ನಾನು ನೋಡ್ದಂಗೆ. ಇನ್ನೊಂದು ಅವ್ರು ಏನು ಹೇಳ್ತಾ ಇದ್ದಾರೆ, ನೀವು ಕರೆಕ್ಟಾಗಿ ವೀಡಿಯೋದಾಗ ಅಬ್ಸರ್ವ್ ಮಾಡ್ತೀರಾ, ಗಾಡಿನೇ ಸ್ಟಾರ್ಟ್ ಆಗಿಲ್ಲ. ಗಾಡಿ ಸ್ಟಾರ್ಟ್ ಆಗ್ದಂಗೆ ಅವರೇ ಮಾಡಿದ್ದಾರೆ. ಏನಕ್ಕೆ? ವೈರ್ ಕಲೆಕ್ಷನ್ಗಳು ಕೊಡ್ದಂಗೆ. ಸಾಕೆಟ್ಗಳು ಒಂದೂ ಫಿಟ್ ಮಾಡಿಲ್ಲ, ಸಾಕೆಟ್ಗಳು ಕಲೆಕ್ಷನ್ನೇ ಕೊಟ್ಟಿಲ್ಲ ಒಂದು. ಅಷ್ಟೆಲ್ಲ ಮಾಡಿದ್ಮೇಲೆ ಅವ್ರಿಗೆ ದುಡ್ಡು ಕೊಡ್ಬೇಕು, ದುಡ್ಡು ಕೊಟ್ಟು ಹೋಗ್ಬೇಕು ನೀನು ಇವಾಗ ಮುಂದಕ್ಕೆ. ನಾನು ಗಾಡಿ ಸ್ಟಾರ್ಟ್ ಆಗೋರು ದುಡ್ಡು ಕೊಡಲ್ಲ. ನಮ್ಮಿಬ್ಬರ ಮಧ್ಯೆ ಅದೇ ಚರ್ಚೆ, ಹೆಚ್ಚು ಕಡಿಮೆ 1 hour ಚರ್ಚೆ ಮಾಡಿದ್ದೀವಿ ಇದೇ ವಿಚಾರನ. ವಿಡಿಯೋ ಫುಲ್ ಹಾಕಿಲ್ಲ ನಿಮ್ಗೆ, ಫುಲ್ ವಿಡಿಯೋ ಮಾಡಿದ್ದೀನಿ, ಅದು ಹಂಗೆ ಇದೆ. ಯಾರಿಗಾನ ಬೇಕು ಅಂದರೆ ಕ್ಲಾರಿಫಿಕೇಶನ್ ಮತ್ತೆ ಕೊಡ್ತೀನಿ. ಏನೋ ನನ್ನ ಮಕ್ಳು ಕಚಡ ನನ್ನ ಮಕ್ಳು ಇದ್ದೀರಾ ಗೊತ್ತು, ಬಂದ್ಬಿಟ್ಟು ಕಮೆಂಟಾಗಿ ಕಕ್ಕ ಮಾಡ್ತೀರಾ, ನಿಂದೆ ತಪ್ಪು ಅಂತ. ನಾನು ಮಂಗ ಆಗಿ ಬಂದಿರೋ, ನಾನು ಅಲ್ಲಿ 70,000 ಖರ್ಚು ಮಾಡಿದ್ರು ನನ್ನ ಗಾಡಿ ರೆಡಿ ಆಗಿಲ್ಲ, ಮತ್ತೆ ತಗೊಂಡು ಗ್ಯಾರೇಜಲ್ಲಿದೆ ಗಾಡಿ, ಮತ್ತೆ ಗೇರ್ ಬಾಕ್ಸ್ ಬಿಚ್ಚಿಸ್ತಾ ಇದ್ದೀನಿ. ನಮ್ಮ ಬಾಧೆಗಳು ನಮಗೆ ಗೊತ್ತಿರ್ತವೆ. ಅಂದ್ರೆ ಬೆಳಿಗ್ಗೆ ಮಠ ಕುಂದ್ರು ಆಯ್ತು ಅಣ್ಣ, ನಿಮ್ದು ಬೆಳಿಗ್ಗೆ ಮಠ ಕುಂದ್ರ ಅಂತ ಹೇಳ್ತಿಲ್ಲ ನಿನಗೆ. ಬೆಳಿಗ್ಗೆ ಮಠ ಕುಂದ್ರ ಅಂತ ನಿನಗೆ ಹೇಳ್ತಾ ಇಲ್ಲ. ಆಯ್ತಿಲ್ಲ ಅಣ್ಣ, ನಿಮ್ದೇ ಆಗ್ಲಿ. ಅದು ಬೆಳಿಗ್ಗೆ 10 ಗಂಟೆ ಆಗ್ಲಿ, ಮಧ್ಯಾಹ್ನ 4 ಗಂಟೆ ಆಗ್ಲಿ, ಬಾಯಿಲಿಂದ ನಾ ಏನಾದ್ರು ಮಾತಾಡಿದ ಅಂದ್ರೆ ನಮ್ ತಪ್ಪಾಗ್ತಿದ್, ನಾ ಏನ್ ಮಾತಾಡಂಗಿಲ್ಲ. ನೀ ಹೇಳಾಗ್ತಿರಲ್ಲ, ಆಯ್ತು, ಇದು ಯಾವಾಗ ಆಗ್ತಿ ಆವಾಗ್ಲ ಕೊಡಂತು. ಬಟ್ ಆಂದೆ ಕಬ್ ಆತು ಆಂದೆ ಗಾಡಿಯು ಉಸ್ಕಾ ತು ಭಿ ಹೋಂಗೆ. ನೀ ಹಿಂಗ ಇರ್ತಿದಂದ್ರೆ ರಾತ್ರಿ ಕೆಲಸ ಮಾಡ್ತಿದ್ದಿಲ್ಲ, ನಾನು ಬೆಳಗ್ಗೆ ಬಂದ್ ಮಾಡ್ತಿದ್ದೆ. ನಾನು ಏನೇ ಹೇಳಿ ನೀನೇ ಹೇಳ್ತಾ ಇರೋದಣ್ಣ 1-4. ನಾನು ಏನೇ ಹೇಳಿ ನಿನಗೆ ಏನಂತ? ನೀ ರೊಕ್ಕ ಕೊಡ್ಲೇಬೇಕು. ಗಾಡಿ ಚಾಲು ಆಗಿಲ್ಲ, ಗಾಡಿ ಮೂವ್ ಮಾಡಿಲ್ಲ, ರೊಕ್ಕ ಹೆಂಗ್ ಕೊಟ್ಟೋಗ್ಲಿ ಅಣ್ಣ? ಅಯ್ಯ ಅಂದ್ರೆ ಕೆಲಸ ಆದ್ರೆ ಗಾಡಿ ಚಾಲು ಆಗಿರೋಣ, 20 ನಿಮಿಷಕ್ಕೆ ಗಾಡಿ ಬರ್ತದ ಅಂತ ಹೇಳ್ತಿಲ್ಲ ನಾನು. ನಾನೇನ್ ಬೇರೆ ಹೇಳ್ತಾ ಇದ್ದೀನ? 20 ನಿಮಿಷಕ್ಕೆ ಗಾಡಿ ರೆಡಿ ಆಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. 20 ನಿಮಿಷ ಅಲ್ಲ, 10 ಗಂಟೆ ಆಗ್ಲಿ, ಅದ ನಾ ಕುಂದರ್ತೀನಿ ಅಂತ ಹೇಳಾಯ್ತಿನ. ಇಷ್ಟೊತ್ತು ಇದೆ ಹೇಳಿಲ್ಲ ನೀವು ನನಗೆ, ಇವಾಗ್ಲೇ ಕೊಟ್ಟೆ ಹೋಗ್ಬೇಕು ನೀನು ಅಂತ ಹೇಳಿದ್ರೆ ಯಾವ ಲೆಕ್ಕ ಅದು? ಗಾಡಿ ಬರ್ತಾ ಚಾಲು ಮಾಡೋಣ ಗಾಡಿ ಅಂತ ಹೇಳ್ತಾ ಇಲ್ಲ. ನಮಗೂ ನಮಗೂ ಇಷ್ಟೊತ್ನಾಗ ಹುಚ್ಚ, ರಾತ್ರಿ ಹೊತ್ತಲ್ಲ ಕೆಲಸ ಮಾಡ್ಬೇಕು ನಾವು ಕುತ್ಕೊಂಡು. ಅಣ್ಣ ಇದ ಮಾತು ನೀವು ಸ್ವಲ್ಪ ಮೊದಲ ಹೇಳ್ತಿದಂದ್ರೆ ರಾತ್ರಿಗೆ ನಾ ಕೆಲಸ ಮಾಡ್ತಿದ್ದಿಲ್ಲ. ಅಣ್ಣ ನಾನು ಏನ್ ಹೇಳ್ದೆ ಹೇಳಿ ನಿಮಗೆ? ನಾನೇನ್ ನಿಮಗೆ ಬೇರೆ ಏನ್ ಹೇಳಿಲ್ಲ. ಕೆಲಸ ಮಾಡ್ಕೊಂಡು ಕಾಕೊಂಡ್ ಕುಂದರ್ಬೇಕಲ್ಲ ನಾವು, ಕಾಕೊಂಡ್ ಕುಂದರ್ಬೇಕಲ್ಲ ನೀವು ಹೇಳ್ರಿ. 15-20 ನಿಮಿಷಕ್ಕೆ ಬರ್ತಾನಣ್ಣ ಗಾಡಿ ಎಲ್ಲ ನೋಡೋಣ ಆಗ್ಲೇ. ಆಯ್ತಣ್ಣ, ಆಯ್ತು, ಮಾತು ಮುಗಿಸ್ಬಿಡ್ರಿ. ಆಯ್ತು, ಬರ್ಲಿ ಸುಮ್ನೆ ಬಡ್ಸ್ಕೊಂತ ಹೋಗ್ತಾವ ಮಾತದ. ಗಾಡಿ ಚಾಲು ಮಾಡ್ಕೊ, ಹೆಂಗ್ ಮಾಡ್ಕೊಂತೀನಿ ನೋಡಿ, ಚೆಕ್ ಮಾಡ್ಕೊ. ಅಣ್ಣ ಹೆಂಗ್ ಮಾತಾಡ ನಿಮ್ದು? ಅಲ್ಲ ಈ ತರ ಬೆಳಗ್ಗಿಲಿಂದ ದುಡಾಯ್ತೀನಿ ನಾನು, ಹೆಂಗ್ ಮಾತು ನಿಮ್ದು? ಮಾತು ಹೆಂಗ? ಗಾಡಿ ಚಾಲು ಆಗಿಲ್ಲ, ಬ್ಯಾಟ್ರಿ ಡೌನ್ ಐತಿ, ಫಾಲ್ಟ್ ಯಾರ್ದು? ಕೇಳಿಲ್ಲ, ನಮ್ಮ ಮಾತ್ರ ಕೇಳೋಣ, ನಮ್ಮ ಮಾತು ಕೇಳೋಣ. ನಮ್ ಕೆಲ್ಸ ಆತ, ನಮ್ ದುಡ್ಡು ಕೊಡ್ಬೇಕು. ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡಿ ನೋಡೋವರೆಗೂ ಹಣ ರೊಕ್ಕ ಕೊಡಕ್ ಆಗಂಗಿಲ್ಲ ಅಂದ್ರೆ ಪೂರ ಹಂಗ ಇಟ್ಕೋದ್ರಿ ಮಾತಾಡ್ತಾರ ಸರಿ ಇಲ್ಲ. ನೀವು ಮಾತಾಡಿದ ಕೆಲಸ ಮಾಡಿ ನಿಮ್ ಗಾಡಿ ಅಲ್ಲ, 1 ಮಿನಿಟ್ ಮಾತು ಕೇಳ್ರಿ, 1 ಮಿನಿಟ್ ನಮ್ಮ ಮಾತು ಕೇಳ್ರಿ, ನಮ್ಮ ಮಾತು ಮುಗಿದ್ಮ್ಯಾಗ ಮಾತಾಡ್ರಿ ಅಂತ. ₹1 ನಮ್ ಲೇಬರ್ ಒಳಗೆ ನಿಮ್ ಕಡೆ ಇಸ್ಕೊಂಡೇನು, ಮತ್ತೆ ಹೆಂಗ್ ವಿಚಾರ ಮಾಡ್ತೀರಿ? ನಮ್ ಕೆಲಸ ಮುಗಿತಲ್ಲ, ನೀವು ಹೊಡಿ ಹೋಗ್ತೀವಿ, ನಾವು ಹೊಡಿ ಹೋಗ್ತೀವಿ, ಇದೆಲ್ಲ ಇರಲ್ಲ. ಏನ್ ನೋಡ್ಬೇಕು? ಗಾಡಿ ಫಸ್ಟ್ ಗೇರ್ ಬೀಳ್ತಾ ಇಲ್ಲ, ಗಾಡಿ ಬೆಳಿಗ್ಗೆ ಚಾಲು ಮಾಡೋದು ಫಸ್ಟ್ ಎಲ್ಲ ಚೆಕ್ ಮಾಡ್ಕೊಂಡು ನಿಮಗೆ ಪೇಮೆಂಟ್. ಫಸ್ಟ್ ಗೇರ್ ಬಿಡ್ತಾ ಇಲ್ಲ, ಅಣ್ಣ. ಕೇಬಲ್ ಎಲ್ಲ ಜಾಮ್ ಆಗಿದ್ದೆ, ಕೇಬಲ್ ಹಿಡ್ದಿದ್ದೇನಲ್ಲ, ಸ್ವಲ್ಪ ಟೈಟ್ ಬರ್ತಿದ್ದೆ ಅಷ್ಟೇ, ಮತ್ತೇನಿಲ್ಲ.
ನೀವು ಹಾಕಿದಲ್ಲ ಎಲ್ಲ ಗೇರ್ ನಾನು ಗಾಡಿ ಚಾಲು ಮಾಡಿ ಮೂವ್ ಮಾಡೋರು ರೊಕ್ಕ ಕೊಡಕ್ ಆಗಂಗಿಲ್ಲ ಅಣ್ಣ ಅಷ್ಟೇ. ಬೆಳಿಗ್ಗೆ ಬರ್ರಿ ಗಾಡಿ ಚಾಲು ಮಾಡೋಣ ರೊಕ್ಕ ಕೊಡ್ತೇನೆ. ನೀವು ಏನೇ ಹೇಳಿದ್ರೆ ಯಾ ನಂಬಿಕೆ ಮಾಡ್ಬೇಕು ನಾನು? ಯಾ ಮ್ಯಾಗ ನಂಬಿಕೆ ಹೋಗ್ತಾರೆ ಯಾರು? ಯಾ ಮ್ಯಾಗ ನಂಬಿಕೆ ಮಾಡ್ಬೇಕ? ಕೆಲಸ ಮಾಡಿದ ರೊಕ್ಕ ಅದೇ ಯಾ ಮ್ಯಾಗ ನಂಬಿಕೆ ಮಾಡ್ಬೇಕ? ರಾತ್ರಿ 2 ಗಂಟೆ ಮಟ್ಟ ಕೆಲಸ ಮಾಡಿ ಕರ್ಕೊಂಡು ಹೋಗಿ ಚಾಲು ಮಾಡೋದು. ಮತ್ತೆ ನಾವೇನು ಅಡಗ್ಬೇಕಿಲ್ಲ ಅಡಿ ರಾತ್ರಿಗೆ ಕೆಲಸ ಮಾಡ್ಕೊಂಡ ಗಾಡಿ ಚಾಲು ನಮ್ ಕೆಲ್ಸ ಮುಗಿತಿಲ್ಲ. ಮಾಡಲ್ಲ ಮತ್ತೆ ಚಾಲು ಮಾಡಿ ಬ್ಯಾಟ್ರಿ ಫಾಲ್ಟ್ ಬ್ಯಾಟ್ರಿ ತುಂಬಾ ಮಾತಾಡಿದ್ರ ನಿಮ್ ಬ್ಯಾಟ್ರಿ ಮಾತಾಡ್ತಾರ 12 ಗಂಟೆ 2 ಗಂಟೆ ಟೈಮಾಗ ಯಾರು ಪರಿಚಯ ಹೋದಾರ ಇದ್ರಾಗ ಈಗ ರಾತ್ರಿ 2 ಗಂಟೆಗೆ ಯಾರು ಬರ್ತಾರೆ? ಮತ್ತೆ ಬೆಳಗ್ಗೆ ಬಾ ಅಂತ ಹೇಳಿದ್ರೆ ಏನ್ ನಂಬಿಕೆ ಮ್ಯಾಗ ಬಿಟ್ಟು ಹೋಗ್ಬೇಕು? ಇಂತ ಬಾಡ ಮಂದಿ ಮಾಡ್ಯಾರ ನಮ್ಗೆ, ಇಂತ ಬಾಡ ಮಂದಿ ಮಾಡ್ಯಾರ. ನಾವು ಓಡೋಕಲ್ಲ. ಓಯ್ ಸ್ವಲ್ಪ ನಮ್ಮ ಮಾತು ಕೇಳಿ. ಹೇಳ್ರಿ. ನಮ್ಮ ಮಾತು ಪೂರಾ ನಿಧಾನದಿಂದ ಕೇಳ್ಕೊರಿ. ನಾನು ಕೆಲಸ ಮಾಡಿದ್ದು ಬರೋಬರ ಎಲ್ಲ ಕೆಲಸ ಆಯ್ತು ನಿಮ್ದು. ನಿಮ್ ಕಡೆ ಏನಾರ 1 ರೂಪಾಯಿ ಇಸ್ಕೊಂಡಿದ್ದೆ ಮತ್ತೆ ಯಾಕೆ ನಿಮ್ಗೆ ರೊಕ್ಕ ಕೊಡಾಕಿಲ್ಲ? ಯಾಕೆ ಕೊಡಲ್ಲ ಅಂತ ಯಾರು ಹೇಳಿದ್ರು? ಮತ್ತೆ ನೀವೇ ಹೇಳ್ತಿರಲ್ಲ ಗಾಡಿ ಚಾಲೂನೇ ಆಗ್ಬೇಕಾ? ಕೆಲ್ಸನೇ ಮುಗಿದಿಲ್ಲ. ಅಣ್ಣ ಇದು ಮಾತು ನೀವೆಲ್ಲ ಊರ್ ಅಡ್ಡಾಡಿ ಬಂದು ಎಲ್ಲರಿಗೂ ತೋರಿಸ್ಬೇಕ, ನಮ್ಗೆ ತೋರ್ಸಕ್ ಹೋಗ್ಬೇಡ. ನಮ್ಮ ಮಾತು ಕೇಳ್ರಿಲ್ಲ ಫಸ್ಟ್. ನಾ ಹೇಳುದ ಸ್ವಲ್ಪ ಅರ್ಥ ಮಾಡ್ಕೋ. ನಾ ಕೆಲಸ ಮಾಡಿದ್ಮ್ಯಾಗ ನಿಮ್ ರೊಕ್ಕ ಬ್ಯಾಟ್ರಿ ಫಾಲ್ಟ್ ನಿಮ್ದು. ಬ್ಯಾಟ್ರಿ ಫಾಲ್ಟ್ ಓಕೆ. ರಾತ್ರಿ 2 ಗಂಟೆಗೆ ಯಾರು ಬರ್ತಾರ ಬ್ಯಾಟ್ರಿ ಚಾಲೂ ಮಾಡಕ? ನಮ್ದು ಏನಾರ ಇದ್ದಂದ್ರ ನಾ ಬಂದಿಲ್ಲ ಅಂದ್ರೆ ಕೇಳ್ರಿ. ಒಂದ್ ನಿಮಿಷ ನಾನು ಹೇಳದ್ ಕೇಳ್ರಿ. ಒಂದು ತಾಸು ಇರ್ರಿ, ನಮ್ದು ಗಾಡಿ ಬರ್ತೈತೆ. 2 ಬ್ಯಾಟ್ರಿ ಬಿಚ್ಕೊಟ್ಟು ಚಾಲೂ ಮಾಡೋಣ, ನೋಡೋಣ ಆಯ್ತಾ? ಅಂದ್ರೆ 1 ತಾಸು ಮಟ್ಟ ಇಲ್ಲೇ ಗಾಡಿ ಬರ್ತದಲ್ಲ. ಎಲ್ಲೈತೆ ಗಾಡಿ? ಅದು ಧಾರವಾಡ. ಇನ್ನು ಧಾರವಾಡಕ್ಕಿಂತ ಇಂದ 8 ಕಿಲೋಮೀಟರ್ ನೋಡ್ರಿ. ನೀವು ಹಿಂಗೆ ಎಡ ಹಚ್ಚಿರಿ, ನಾವು ಯಾವ ನಂಬಿಕೆ ಮ್ಯಾಗ ಗಾಡಿ ಬಿಟ್ಟು ಹೋಗ್ಬೇಕಾ? ನೀವು ವಿಚಾರ ಮಾಡ್ರಿ. ಆ ಕಚಡ ನನ್ನ ಮಗ ನೋಡಿದ್ರಲ್ಲ ಇಷ್ಟತ್ ಹೆಂಗೆಲ್ಲ ಮಾತಾಡ್ದ ಅಂತ ನಿಗಿರ್ತಾರೆ. ಯಾಕೆ ಲೋಕಲ್ ಅವರು ಅಂತ. ನಾವು ಯಾವನಿಗೂ ಎದುರಲ್ಲ, ಸೀನೇ ಇಲ್ಲ ಅವೆಲ್ಲ. ಯಾಕಂದ್ರೆ ನಾವೇನು ಅಲ್ಕ ಕೆಲಸ ಮಾಡಿಲ್ಲ. ಅವನಿಗೆ 16,000 ಲೇಬರ್ ಕೊಡ್ತೀನಿ ಅಂತಂದು ಹೇಳಿದೀನಿ. ಅವ್ನಿಗೆ ಒಂದು ನಟ್ಟು ಬೋಲ್ಟ್ ಬಿಚ್ಚಾಕಿದ್ರು ನಾನು 16,000 ಕೊಡ್ತೀನಿ ಅವ್ನಿಗೆ. 16,000 ಜೊತೆಗೆ ಇನ್ನೊಂದು 1,000 ಸೇರಿಸಿ 17,000 ಕೊಟ್ಟಿದ್ದೀನಿ ಅವ್ನಿಗೆ. ಸ್ಕ್ರೀನ್ಶಾಟ್ ಕೂಡ ಇಲ್ಲಿ ಹಾಕಿದ್ದೀನಿ ನೋಡಿ, ಸರಿನಪ್ಪ? ಅದು ಬಿಟ್ಟು ಅವನ್ನೆಲ್ಲ ಗಾಂಚಾಲಿ ಮಾತಾಡಿ ಬೇಕು ಅಂತ ವೈರ್ ಕಲೆಕ್ಷನ್ ಕೊಡ್ದಂಗೆ ಗಾಡಿ ಸ್ಟಾರ್ಟ್ ಆಗ್ದಂಗೆ ಮಾಡಿ ಅವ್ರಿಗೆ ಒಂದು ಡೌಟ್ ಏನು ಗೊತ್ತಾ? ಈ ಗಾಡಿ ಸ್ಟಾರ್ಟ್ ಆದರೆ ಅವ್ರು ಮತ್ತೆ ಕಿರಿಕಿರಿ ಮಾಡ್ತಾರೆ, ಮತ್ತೆ ಗೇರ್ ಬಾಕ್ಸ್ ಬಿಚ್ಚಿಸ್ತಾರೆ ಗೇರ್ ಬೀಳ್ತಿಲ್ಲ ಅಂತ. ಗಾಡಿ ಸ್ಟಾರ್ಟ್ ಆಗ್ದಂಗಿದ್ರೆ ನಾವು ಹೋಗ್ಬಿಟ್ರೆ ನಮ್ಗೆ ಯಾರು ಕೇಳೋರಿಲ್ಲ ಅಂತ ಅವ್ರ ಪ್ಲಾನು. ನಾನು ನಮ್ಮ ಅನಿಲ ಎಷ್ಟು ಸಾರಿ ಗೇರ್ ಚೆಕ್ ಮಾಡಿದ್ವಾ? 4-5 ಸರಿ ಮತ್ತೆ ಅವ್ರ ಐಡಿಯಾ ಏನು? ಸ್ಟಾರ್ಟರ್ ಸುಟ್ಟೋಗೈತೆ ಅಂದ್ರೆ ಇನ್ನೇನು ಇವ್ರ ಪ್ರಯತ್ನನೇ ಪಡಲ್ಲ. ಮತ್ತೆ ನಾಳೆ ಎಲೆಕ್ಟ್ರಿಷಿಯನ್ ಕರೆಸ್ತಾರೆ, ಅದನ್ನು ನಾವೇ ಕಳಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ದುಡ್ಡು ದೇಪ್ಕೊಬೋದು ಅನ್ನೋದೊಂದು ಐಡಿಯಾ. ನಾವೆಂತ ತಲೆ ಓಡಿಸ್ತೀವಿ ಅಂತ ಗೊತ್ತಿಲ್ಲ. ಡೈರೆಕ್ಟಾಗೆ ಹೊಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿದ್ವಿ. ಒಂದು ಫಸ್ಟು 3rd 5th ಗೇರೇ ಬೀಳ್ತಾ ಇಲ್ಲ ಸರಿಯಾಗಿ, ಫುಲ್ ಎಡ್ಜಾಗಿ ಕುಂತೈತೆ. ಇನ್ನೊಂದು 3 ಗೇರ್ ಕರೆಕ್ಟಾಗಿ ಬೀಳ್ತಾ ಇತ್ತು. ಯಾವನ 70,000 ದುಡ್ಡು ಖರ್ಚು ಮಾಡಿ ಗಾಡಿ ಕೆಲಸ ಮಾಡಿಸಿದ್ಮೇಲೆ ಗೇರ್ ಬಿದ್ದಿಲ್ಲ, ಮತ್ತೆ ಮೊದ್ಲಿಗಿಂತ ಹಾಳಾಗೋಗೈತೆ ಅದು ಗೇರ್ ಬಾಕ್ಸು. ಮುಂಚೆ ಹೆಂಗೆ ಗೇರ್ ಬೀಳ್ತಿದ್ವಲ್ಲ ಅದಕ್ಕಿಂತ ಗೊಬ್ಬೆದ್ದೋಗೈತೆ. ಈಗೂ ಗಾಡಿ ಗ್ಯಾರೇಜಲ್ಲಿ ಐತೆ. ನಾನು ಈ ಗಾಡಿ ತೊಗೊಂಬಂದ್ರೂ ಗಾಡಿ ಕೆಲಸ ನಡೀತಾ ಐತಲ್ಲ ಗ್ಯಾರೇಜಲ್ಲಿ. ಅವ್ನು ಎಷ್ಟು ನಿಗಿರ್ತಾನ ಅಂದರೆ, ಎಷ್ಟು ಜನಕ್ಕೆ ಹಿಂಗೆ ಟೋಪಿ ಹಾಕಿರಲ್ಲ ನನ್ನ ಮಕ್ಕಳು. ಎಷ್ಟು ಜನಕ್ಕೆ ಟೋಪಿ ಹಾಕಿಲ್ಲ ಇವರು. ನನಗೆ ಅದೇ ಡೌಟು. ಈಗ ನಾವೆಲ್ಲ ತಿಳ್ಕೊಂಡ್ರು ನಮಗೆ ಹಿಂಗೆ ಯಾಮಾರಿಸ್ತಾರೆ, ಹಿಂಗೆ ಟೋಪಿ ಹಾಕ್ತಾರೆ ಅಂದರೆ ಲಾರಿ ಓನರ್ಗಳು ಹೊಸಬ್ರು ಏನೂ ಗೊತ್ತಿಲ್ಲದೆ ಗಾಡಿಗಳು ತೊಗೊಂಡಿರ್ತಾರೆ. ಹಿಂಗೆ ರೋಡಾಗಿ ಗಾಡಿಗಳು ಕೆಟ್ಟೋದಾಗ ನನ್ನ ಪ್ಲೇಸಾಗ ಅನಿಲ ಇದ್ದಿದ್ರೆ ನಾನೇನೋ ಬಿಡು, ಹೆಂಗೋ ನಮ್ಮ ಗಾಡಿಗಳಿದ್ದಾವೆ, ರೊಟೇಷನ್ ಮಾಡಿದೆ 70,000 ದುಡ್ಡು ತಂದು ಹಾಕಿದೆ, ಗಾಡಿ ರೆಡಿ ಮಾಡಿಸ್ಕೊಂಡು ಎತ್ಕೊಂಡೋದೆ. ಗಾಡಿ ರೆಡಿನೂ ಆಗಿಲ್ಲ ಬಿಡಿಯೋದು. ಬೇರೆ ಆಗಿದ್ರೆ ಏನು ಮಾಡಬೇಕಿತ್ತು ಅವನು? ಯಾವನ 20,000 ಲೇಬರ್ ಕೊಡೋಕ್ಕಾಗುತ್ತಾ ಒಂದು ದಿನ ಕೆಲಸ ಮಾಡಿದ್ದಕ್ಕೆ? ಟಾಟಾ ಶೋರೂಮಾಗ ಇಂಜಿನಿಯರ್ಗಿರಲ್ಲ 20,000 ಸಂಬಳ. ಟಾಟಾ ಪ್ಲಾಂಟಲ್ಲಿ ಇಂಜಿನಿಯರ್ಗಿರಲ್ಲ 20,000 ಸಂಬಳ ದಿನಕ್ಕೆ. ಎಂತೆಂಥ ಕಚಡ ನನ್ನ ಮಕ್ಳು ಇರ್ತಾರೆ ಅಂದರೆ ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಗ್ಬಿಡೈತೆ ಅಂದರೆ ಇವ್ರ ಮೇಲೆ. ಕಷ್ಟಪಟ್ಟು ದುಡಿತಾರೆ ಕೆಲವರು. ಎಂತೆಂಥ ಮೆಕ್ಯಾನಿಕ್ಗಳಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರು ನೋಡೋದು ನಮಗೆ ಎಷ್ಟು ಖುಷಿ ಆಗುತ್ತಂದರೆ, ಇಂಥ ನನ್ನ ಮಕ್ಕಳಿಂದ ಎಷ್ಟೋ ಒಳ್ಳೆ ಮೆಕ್ಯಾನಿಕ್ಗಳು ಕೂಡ ಕೆಟ್ಟ ಹೆಸರು ಬರ್ತದೆ. ಏನೂ ಮಾಡೋಕ್ಕಾಗಲ್ಲ. ಈಗ ಆಗೋಗೈತೆ. ಇವಾಗಲೇ ಬಾ ಅಂತಾನೆ. ನನ್ನ ಮಗ ಬರ್ತಾನೆ ಇವಾಗ 12 ಗಂಟೆಗೆ. ನನ್ನ ಮಗ ಬರ್ತಾನೆ 2 ಗಂಟೆ ಟೈಮಾಗಿ. ಯಾರು ಬಂದು ಸ್ಟಾರ್ಟ್ ಮಾಡ್ತಾರೆ ಗಾಡಿನ? ಅವ್ನಿಗೆ ಗೊತ್ತು ಯಾರು ಬರಲ್ಲ ಅಂತ. ಅದಕ್ಕೆ ನಮ್ಗೆ ಹೇಳ್ತಾನೆ ಕರ್ಸು ಇವಾಗ, ಮಾಡಿಸು ಇವಾಗ. ಎಂಥ ನಾಟಕಗಳು ಆಡ್ಬಿಟ್ರು ಅಂದರೆ ಅವತ್ತವರು. ಗಾಡಿ ಎಲ್ಲ ರೆಡಿ ಆಗೋಷ್ಟೊತ್ತಿಗೆ ಸರಿ ಸುಮಾರು 4 ಗಂಟೆ, ಬೆಳಗಿನ ಜಾವ 4 ಗಂಟೆಗಾಯಿತು. ಫೈನಲ್ ಆಗಿ ಎಲ್ಲ ತೆಗ್ದಾಕ್ತಾ ಇದ್ದೀವಿ. ಏನಪ್ಪ ಅಂದರೆ ಈ ಗಿಡದ್ದು ಪಡೆದು ಎಲ್ಲ ನೋಡ್ಬೋದು.
ಕಲ್ಲು ಗಿಡ ಎಲ್ಲ ಇಟ್ಟಿದ್ವಿ. ಅದು ಲಾರಿದ ಅದು ಇದೆಲ್ಲ ತೆಗ್ದಾಕ್ತಾ ಇದ್ವಿ ನೋಡ್ಬೋದು. ಚಿಂಚಾಕ್ ಅದಕ್ಕೆ ಕಟ್ಟಿದ್ದ. ಓಹೋ ಎಂತ ಕಲಾವಿದ ನೀನು. ತೆಗ್ದಾಕ್ಬಿಡು ರೋಡಾಗ ಏನು ಹಾಕ್ಬಿಟ್ಟು ಕಲ್ಲಲ್ಲಿ ತೆಗೆದ್ಬಿಟ್ಟು. ಗಾಡಿ ಸ್ಟಾರ್ಟ್ ಆಗಲಿಲ್ಲ. ಸ್ಟಾರ್ಟ್ರದೇನೋ ಪ್ರಾಬ್ಲಮ್ ಆಯ್ತು. ಜೊತೆಗೆ ನಮ್ಮದು ಸಲಗ ಬಂತು, ಸಲಗ ಅಲ್ಲ ಭೀಮ ಬಂತು ಮುಂದೆ ಇದೆ ನೋಡಿ. ನಮ್ಮ ಭೀಮ ಚಾಲಕರು ಇವರೇ ತಗೊಂಡೋಗಿದ್ವಿ ಟ್ರಿಪ್ಪು ತೊಗೊಂಡ್ಬಂದರು. ಅದೊಂದು ಕಿತ್ತಾಕ ತೇಜು. ಧೂಳು ನೋಡಿ ತಾಟ್ಪಾಲ್ ಮೇಲೆ ಎಷ್ಟು ಕುಂತೈತೆ ಕೆಂಪಗೆ. ರೋಡಲ್ಲಿರೋ ಧೂಳೆಲ್ಲ ನಮ್ಮ ತಾಟ್ಪಾಲ್ ಮೇಲೆ ಐತೆ. ಅದಕ್ಕೆ ಹಂಗೆ ದೇವ್ರು ನೆನೆಸ್ಕೊಂಡು ಗಾಡಿನ ಮೂವ್ ಮಾಡೋಣ ನಿಧಾನಕ್ಕೆ, ಆರಾಮಾಗಿ ಹೋಗೋಣ ಟೆನ್ಷನ್ ಇಲ್ದಂಗೆ. ಇನ್ನು ದಾವಣಗೆರೆಗೆ ಹೋಗಿ ಬೆಳಗ್ಗೆ ಸ್ಟಾರ್ಟರ್ ಬೇರೆ ರೆಡಿ ಮಾಡಿಸ್ಬೇಕು. ಗೇರ್ ಮಾತ್ರ ಸಿಕ್ಕಾಪಟ್ಟೆ ಟೈಟ್ ಇದ್ದಾವೆ. ಏನಕ್ಕೆ ಅಂತ ಕೇಳಿದ್ರೆ ಮೆಕ್ಯಾನಿಕ್ನ ಅವ್ರು ಹೇಳಿದ್ದು, ನೀವು ಗೇರ್ ಬಾಕ್ಸ್ ಕೆಳಗೆ ಬಿದ್ದಾಗ ಕೇಬಲೆಲ್ಲ ಟೈಟ್ ಆಗಿಬಿಟ್ಟಿರ್ತವೆ ಅಂತಾರೆ. ಹಂಗಾಗಿ ನೋಡಿ ಇಲ್ಲೇ ನೋಡಿದ್ರಲ್ಲ ಗಾಡಿ ಫಸ್ಟ್ ಗೇರ್ ಎಲ್ಲೈತೆ, ಸ್ಟೇರಿಂಗ್ ಪಕ್ಕಕ್ಕೆ ಬಂದೈತೆ. ಇದು ಫಸ್ಟ್ ಗೇರ್ ಅದು. ಮತ್ತೆ ಗಾಡಿ ಫಸ್ಟ್ಗಾಗಿ ಮೂವ್ ಮಾಡಿದ ತಕ್ಷಣ ಹಂಗೆ ಸ್ಲಿಪ್ಪಾಗಿ ಹೊರಗೆ ಬರ್ತೈತೆ ಗೇರು. ನೋಡ್ಲ ಇದು ಆಟೋಮೆಟಿಕ್. ಹೆಂಗ್ ಸಾಕದವ ಗೇರ್ ಬಾಕ್ಸಾ? ಗೇರ್ ಕ್ಲೀನಾಗಿ ಬೀಳ್ತಿಲ್ಲ ಕಣ. ದಿ ನೆಕ್ಸ್ಟ್ ಡೇ. ನಿದ್ದೆ ಇಂಪಾರ್ಟೆನ್ಸ್ ನಮ್ಗೆ ಇವತ್ತು ಗೊತ್ತಾಯ್ತು ಏನಪ್ಪ. ಮತ್ತು ಇನ್ನೊಂದು ವಿಚಾರ ಹೇಳಬೇಕು. ನಿನ್ನೆ ನಾವೇನು ರೆಡಿ ಮಾಡಿಸ್ಕೊಂಡು ಬಂದ್ವಲ್ಲ ಗೇರ್ ಬಾಕ್ಸ್ ವೇಸ್ಟು. ಒಂದು ಸ್ವಲ್ಪನೂ ಗೇರ್ ಕರೆಕ್ಟಾಗಿ ಬೀಳ್ತಾಯಿಲ್ಲ. ಫಸ್ಟ್ ಗೇರ್ ಅಂತೂ ಬೀಳ್ತಾನೆ ಇಲ್ಲ ನೋಡಿ. ಫಸ್ಟ್ ಗೇರು ಮತ್ತು ಹಂಗೆ ಗಾಡಿ ಮೂವ್ ಮಾಡೋಕ್ಕೋದ್ರೆ ಹಂಗೆ ನ್ಯೂಟ್ಲಾಗ್ತದೆ. ಫಿಫ್ತು ನೋಡಿ ಒಡೆದು ಹಾಕಿದ್ರೆ ವೈಫರ್ಗೆ ಟಚ್ ಆಗುತ್ತೆ. ಅದು ಹೆಂಗೆ ಗೇರ್ ಬಾಕ್ಸ್ ಸೆಟಪ್ ಮಾಡೋರು ಒಂದೂ ಗೊತ್ತಿಲ್ಲ ಗುರು. ಇಲ್ಲಿದ್ದಿದ್ದು ನ್ಯೂಟ್ಲು ಹಿಂಗಿರ್ಬೇಕಿತ್ತು ಗಾಡಿ. ಇಲ್ಲಿ ಗೇರ್ ಲಿವರು ಇಲ್ಲಿಗೆ ಬಂದೈತಿ. ಕೇಳಿದ್ರೆ ಏನಂತಾರೆ, ಕೇಬಲ್ ಪ್ರಾಬ್ಲಮ್ಮು ಅಂತಾರೆ. ಇನ್ನೊಂದು ಮೇನ್ ವಿಚಾರ ಹೇಳಬೇಕು, ಅಷ್ಟೊತ್ತವರೆಗೂ ಕೆಲಸ ಮಾಡೋರೆ ಒಂದೇ ಒಂದು ಸಾಕೆಟ್ ಗೇರ್ ಬಾಕ್ಸಿಗೆ ಬರೋಂಥ ಒಂದೇ ಒಂದು ಎಲೆಕ್ಟ್ರಿಕ್ ಸಾಕೆಟ್ ಒಂದು ಕಲೆಕ್ಷನ್ ಕೊಟ್ಟಿಲ್ಲ. ನಮಗೆ ಗೊತ್ತೇ ಇಲ್ಲ, ನಾವು ಚೆಕ್ ಮಾಡಿಲ್ಲ. ಕತ್ಲಲ್ಲಿ ಏನು ಕಾಣಲಿಲ್ಲ ನಮಗೂ. ಗೇರ್ ಬಾಕ್ಸ್ ಮೇಲ್ಗಡೆ ಹಾಕ್ಬಿಟ್ಟಾರೆ ಸಾಕೆಟ್ಗಳೆಲ್ಲ. ಗಾಡಿ ಸ್ಟಾರ್ಟ್ ಆಗೋದ್ರೆ ಎಲ್ಲಿಂದ ಆಗ್ಬೇಕು ಗಾಡಿ ಏನಪ್ಪ? ನಿನ್ನೆ ಬ್ಯಾಟ್ರಿ ಡೌನ್ ಆಯ್ತು ಅಂತ ಭೀಮ ಬಂದ ಮೇಲೆ ಆ ಗಾಡಿ ಬ್ಯಾಟ್ರಿ 2 ಸಾರಿ ಬಿಚ್ಚಿ ಹಾಕಿ ಸ್ಟಾರ್ಟ್ ಆಗಲಿಲ್ಲ. ಅದಕ್ಕೂ ಮತ್ತೆ ಸ್ಟಾರ್ಟ್ರನ್ನ ಡೈರೆಕ್ಟ್ ಮಾಡ್ಕೊಂಡು ಹೊಡ್ಕೊಂಡು ಬಂದಿದ್ದೀವಿ. ಒಂದು ಆಪ್ಷನ್ ಇದೆ, ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂದರೆ ಕೆಳಗಡೆ ಸ್ಟಾರ್ಟ್ರ್ ಹತ್ರ ಹೋಗ್ಬಿಟ್ಟು ಇಗ್ನಿಷನ್ ಆನ್ ಮಾಡಿಬಿಟ್ಟು ಒಂದು ಸ್ಪಾನರ್ ತೊಗೊಂಡೋಗಿ 2 ಬೋಲ್ಟ್ ಇರ್ತದೆ ಸ್ಟಾರ್ಟ್ರಲ್ಲಿ. ಆ 2 ಬೋಲ್ಟು ಟಚ್ ಮಾಡಿಬಿಟ್ರೆ ಗಾಡಿ ಸ್ಟಾರ್ಟ್ ಆಗ್ತದೆ. ಅದೊಂದು ಜುಗಾಡು, ಅದು ದೇಸಿ ಜುಗಾಡು. ಅದನ್ನು ಮಾಡಿಕೊಂಡು ನಿನ್ನೆ ಸ್ಟಾರ್ಟ್ ಮಾಡ್ಕೊಂಬಂದು ಬೆಳಗಿನ ಜಾವ ಒಂದು 5:05 ಶಿಗ್ಗಾವ್ ಹತ್ರ ಡೌನಲ್ಲಿ ನಿಲ್ಲಿಸಿ ಮಲ್ಕೊಂಡ್ವಿ. ಮತ್ತು 8 ಗಂಟೆಗೆ ಎದ್ಬಿಟ್ಟು ಅಲ್ಲಿಂದ ಬಿಟ್ವಿ. ಅಲ್ಲಿಂದ ಸೀದಾ ದಾವಣಗೆರೆ ಬಂದು ಖಾಲಿ ಮಾಡಿ, ದಾವಣಗೆರೆಗೆ ಬರೋಕ್ಕಿಂತ ಮುಂಚೆ ನೋಡ್ಕೊಂಡಿದ್ದು ಎಲ್ಲಿ ರಾಣೆಬೆನ್ನೂರು ಟೋಲ್ ಹತ್ರ, ಚೇಳಗಿರಿ ಟೋಲ್ ಹತ್ರ ನೋಡಿದ್ರೆ ಸಾಕೆಟ್ ನೇತಾಡ್ತಾ ಇತ್ತು ಕೆಳಗೆ. ಇನ್ನೆಲ್ಲಿ ಗಾಡಿ ಸ್ಟಾರ್ಟ್ ಆಗೋದು? ಎಲೆಕ್ಟ್ರಿಕ್ ಪವರೇ ಇಲ್ಲ ಅಂದರೆ, ಸಪ್ಲೈನೇ ಇಲ್ಲ ಅಂದರೆ ಗಾಡಿ ಹೆಂಗೆ ಸ್ಟಾರ್ಟ್ ಆಗ್ತದೆ ಗುರು? ಪ್ರಿವಿಲ್ ತಿರುಗಬೇಕು, ಸ್ಟಾರ್ಟ್ರು ಪ್ರಿವಿಲ್ ತಿರುಗಿಸಿ ಗಾಡಿ ಸ್ಟಾರ್ಟ್ ಮಾಡೋದು. ಸಪ್ಲೈನೇ ಇಲ್ಲ ಅಂದರೆ ಹೆಂಗೆ ಸ್ಟಾರ್ಟ್ ಆಗ್ತದೆ? ಅವ್ರಿಗೆ ಜ್ಞಾನ ಇಲ್ವಾ ಮೆಕ್ಯಾನಿಕ್ಗೆ? ಅಷ್ಟೆಲ್ಲ ಕೆಲಸ ಮಾಡಿದವ್ರಿಗೆ. ಮತ್ತು ನಾನು ಗಾಡಿ ಕೆಳಗೆ ಮಲ್ಕೊಂಡು ಮತ್ತು ಒಂದೊಂದೇ ಸಾಕೆಟ್ಗಳು ಯಾವ್ದು ನನಗೂ ಸರಿಯಾಗಿ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ನಾವು ಯಾವತ್ತೂ ಗೇರ್ ಬಾಕ್ಸ್ ಕೆಲಸ ಮಾಡಿಸಲಿಲ್ಲ. ನೋಡಿ ಹಂಗೆ ಸಾಕೆಟ್ಗಳೆಲ್ಲ ಹಾಕ್ಕೊಂಡು ದಾವಣಗೆರೆಗೆ ಬಂದು ಗಾಡಿ ನಿಲ್ಲಿಸಿ ಗಾಡಿ ಆಫ್ ಮಾಡಲಿಲ್ಲ. ಯಾಕಂದರೆ ಸಿಟಿ ಒಳಗೆ ಹೋಗಿದ್ದ ಕಾರಣದಿಂದ ಮತ್ತೇನು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಗಾಡಿ ಆಫ್ ಮಾಡಲಿಲ್ಲ. 2-3 ಅವರ್ ಹಂಗೆ ನಿಲ್ಲಿಸ್ಕೊಂಡು ಅಲ್ಲಿ ಖಾಲಿ ಮಾಡಿಕೊಂಡು ಅಲ್ಲಿಂದ ಬೈಪಾಸಿಗೆ ಬಂದ್ವಿ. ಊಟಕ್ಕೆ ಅಂತ ಗಾಡಿ ನಿಲ್ಲಿಸಿದ್ವಿ. ಅವಾಗ ಪುಸಕ್ಕಂತ ಆಫ್ ಮಾಡಿದೆ. ಮತ್ತು ಸ್ಟಾರ್ಟ್ ಮಾಡಿದ್ರೆ ಆರಾಮ್ಸೆ ಗಾಡಿ ಸ್ಟಾರ್ಟ್ ಆಗ್ತಾಯಿತ್ತು. ಸಾಕೆಟ್ ಹಾಕ್ದಂಗೆ ನಮ್ಮನ್ನ ಹಂಗೆ ಕಳಿಸಿ ಮಂಗುಗಳು ಮಾಡಿದಾರಲ್ಲಿ. ಎಷ್ಟು ಹೊಟ್ಟೆ ಉರಿತಾಯಿತ್ತು ಅಂದರೆ ಬೆಳಗ್ಗಿಂದ ಮೂಡ್ ಆಫ್ ಆಗಿ ಹೋಗ್ಬಿಟ್ಟೈತೆ. ಏನು ಮಾತಾಡಬೇಕು ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಈ ಥರ ಎಲ್ಲ ಮೋಸ ಮಾಡ್ತಾರೆ ಜನ ಅಂತ. 17,000 ರೂಪಾಯಿ ಲೇಬರ್ ಕೊಟ್ಟಿದ್ದೀವಿ ಒಂದೇ ದಿನ ಕೆಲಸ ಮಾಡೋದು. 17,000 ಲೇಬರು, 50,000 ಐಟಮ್ ಹಾಕಿದ್ದೀವಿ. ಟೋಟ್ಲಿ 70,000 ಖರ್ಚಾಗೈತೆ ನಿನ್ನೆ. ಗಾಡಿ ರೆಡಿ ಆಗಿಲ್ಲ ಅಂದರೆ ಹೊಟ್ಟೆ ಉರಿತದೆ ಇಲ್ಲ ಹೇಳಿ.
ಈಗ ಮತ್ತೋಗಿ ಗಾಡಿ ಗೇರ್ ಬಾಕ್ಸ್ ಬಿಡಿಸಿ ಮತ್ತು ರೀಫಿಟ್ಟಿಂಗ್ ಮಾಡಿಸ್ಬೇಕು, ಕ್ಲೀನಾಗಿ ಸೆಟ್ ಮಾಡಿಸ್ಬೇಕು ಗೇರ್ಗಳನ್ನೆಲ್ಲ. ಒಂದು ಗೇರು ನೆಟ್ಟಿಗೆ ಬೀಳ್ತಾ ಇಲ್ಲ, 1 3 5 ಕರ್ ಅಂತ ಸೌಂಡ್ ಬರ್ತದೆ. ಇನ್ನು 2nd 4th 6th ಕರೆಕ್ಟಾಗಿ ಬೀಳ್ತದೆ. ರಿವರ್ಸು ಅಷ್ಟೇ ಸೌಂಡ್ ಬರ್ತೈತೆ. ಏನು ಮಾಡೋದು? ಈ ಗೇರಾಗಿ ತೋರಿಸ್ತೀನಿ ತಡ್ರಿ, ನಿಮ್ಮ ಗಾಡಿ ಸ್ಟಾರ್ಟ್ ಮಾಡಿ. ಗಾಡಿನೂ ಸ್ಟಾರ್ಟ್ ಆಗ್ತದೆ ಬಿಡಿ. ನೋಡಿ, ಈ ಗೇರ್ ಹಾಕಿದ್ರೆ ಇದೊಂದು ವೈಫರ್ ಮುಂದೆ ಹೋಗ್ತದೆ. ಗಾಡಿನೂ ಸ್ಟಾರ್ಟ್ ಆಯಿತಾ? ನೋಡಿ, ಹ್ಯಾಂಡ್ ಬ್ರೇಕ್ ತೆಗೆದು ಗೇರ್ ಹಾಕಬೇಕು. ಗಾಡಿ ಮೂವ್ ಮಾಡಿದ್ರೆ ಮತ್ತೆ ನೋಡ್ಲಾಗ್ತದೆ, ಹಿಂದಕ್ಕೆ ಬರ್ತದೆ. ಅದೇ ಆಟೋಮೆಟಿಕಾಗಿ ನೋಡ್ಲಾಗ್ತದೆ. ಹಾಂ, ನೋಡಿ ನೋಡ್ಲಾಗ್ತದೆ. ಏನು ಮಾಡೋಣ ಹೇಳ್ರಿ ಇದಕ್ಕೆ? ಹಾಂ ನೋಡಿ, ಇದು ಫಿಫ್ತ್ ಹಾಕಿದ್ರೆ ಡೈರೆಕ್ಟಾಗಿ ವೈಫರ್ ಆನ್ ಆಗುತ್ತೆ. ವೈಫರ್ ಆನ್ ಮಾಡ್ತಿದ್ವಿ, 5th ಗೇರ್ ಹಾಕ್ತಿದ್ವಿ ನಾವು. ಹಾಂ, ಅಯ್ಯ, ದಯವಿಟ್ಟು ಇಂಥವ್ರಿಂದ ದೂರ ಇರಿ, ಮೋಸಗಾರರಿಂದ ಆದಷ್ಟು ದೂರ ಇರಿ. ಯಾರು ಹೆಂಗೆ ಮೋಸ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಬಟ್ ನಾನು ಹೇಳೋದು ಅಂದರೆ, ಗಾಡಿ ಆದಷ್ಟು ರೋಡಲ್ಲಿ ನಿಂತಾಗ ಶೋರೂಮ್ ಅವ್ರನ್ನೇ ಕರ್ಸಿ ಮಾಡಿಸಿ. ಅವ್ರು 5,000 10,000 ಜಾಸ್ತಿ ತೊಗೊಂಡ್ರು ಗ್ಯಾರಂಟಿ ವಾರಂಟಿ ಇರ್ತದೆ. ಈ ನಮ್ದು ಹಳೆ ಗಾಡಿ ಅಂತ ನಾವೇ ಯಾಮಾರಿದ್ವು. ಏನಾಯಿತು, ನಮ್ಮ ತಲೆ ಓಡಲಿಲ್ವೋ ಒಂದು ಟೈಮಲ್ಲಿ ನಮಗೆ ಗೊತ್ತಾಗಲಿಲ್ಲ, ಕರೆಸಿ ಯಾಮಾರಿದ್ವಿ ನಾವು. ಬಟ್ ಆಮೇಲೆ ನಮಗೆ ಆ ಪಶ್ಚಾತ್ತಾಪ ಆಗ್ತಾಯಿದೆ. ಹಾಂ, ಶೋರೂಮವ್ರನ್ನ ಕರೆಸ್ಬಿಟ್ಟು, ಟೆಲ್ಕೋದವ್ರನ್ನ ಒರಿಜಿನಲ್ ಟಾಟಾ ಶೋರೂಮವ್ರನ್ನ ಕರೆಸ್ಬಿಟ್ಟು ನಾವು ಗಾಡಿ ರೆಡಿ ಮಾಡಿಸಿದ್ರು. ಇಷ್ಟೊಂದು ಖರ್ಚು ಬರ್ತಾ ಇರಲಿಲ್ಲ, ಮತ್ತು ಇಷ್ಟು ಪರ್ಫೆಕ್ಟಾಗಿ ರೆಡಿ ಆಗೋದು ಗಾಡಿ. ಮತ್ತು ಪರ್ಫೆಕ್ಟಾಗಿ ರೆಡಿ ಆಗಿಲ್ಲ ಅಂದರೆ ತಾಂಡೋಗಿ ಶೋರೂಮ್ಗೆ ಬಿಟ್ಟಿದ್ರೆ ಮತ್ತೆ ರೆಡಿ ಮಾಡಿಕೊಡೋರು ಅವರು. ಇವಾಗ ಮತ್ತೆ ಇವ್ನು ಹುಡ್ಕೊಂಡು ಹೋಗೋಕ್ಕಾಗುತ್ತಾ ಹೇಳಿ ನೀವೇ? ಹಾಂ, ಈ ಥರ ಎಲ್ಲ ಜನ ಮೋಸ ಮಾಡ್ತಾರೆ. ಅದು ನಮ್ಮದಂತೂ ಬಿಡಿ, ಇಲ್ಲ 200 ಕಿಲೋಮೀಟ್ರ್ ಗಾಡಿ ಹೋಯ್ತು ನಿಂತ್ಕೊಂತು, ಮತ್ತು ಅಲ್ಲಿ ನಾವು ರೆಡಿ ಮಾಡಿಸ್ಕೊತೀವಿ. ಈಗ ಬೇರೆಯವ್ರ ಕತೆ ಏನು, 1000 ಕಿಲೋಮೀಟ್ರ್ ಕಾಶ್ಮೀರಿಂದ ಎಲ್ಲ ಗಾಡಿಗಳು ಬರ್ತಾವೆ ಈ ಕಡೆಗೆ. ಅವ್ರು ಕೆಟ್ಟೋದಾಗ ಅವ್ರಿಗೆ ಹಿಂಗೆಲ್ಲ ಟೋಪಿಯಾಗಿ ಕಳಿಸ್ಬಿಟ್ರೆ ಹೇಳಿ. ನಿಜವಲ್ಲೂ ಸಖತ್ ಬೇಜಾರಾಯಿತು ಈ ವಿಚಾರದಲ್ಲಿ ಮಾತ್ರ. ಏನೂ ಮಾಡೋಕ್ಕಾಗಲ್ಲ. ನೋಡೋಣ, ಮತ್ತು ನೆಕ್ಸ್ಟ್ ಲೆವೆಲ್ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.